ಪ್ರಾಂಶುಪಾಲರಿಂದ ಹಿಡಿದು ಈ ಸಂಸ್ಥೆಯ ಅಧ್ಯಕ್ಷರು ಎಲ್ಲರೂ ಕುಳಿತಿದ್ದಾರೆ. ಅತ್ಯಂತ ಗೌರವಾನ್ವಿತ ಪ್ರೊಫೆಷನ್ ಆದ ಇಬ್ಬರು ಟೀಚರ್ಸ್ ಕುಳಿತಿದ್ದಾರೆ. ಅಮ್ಮ, ನಾನು ಸಾಕಷ್ಟು ಕಾಲೇಜುಗಳಿಗೆ ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಪ್ರಾಂಶುಪಾಲರು ಹೇಳ್ದಂಗೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ನಡೀತಿರೋದು ನಿಮ್ಮ ಕಾಲೇಜಿನಲ್ಲಿ. ಪ್ರಾಂಶುಪಾಲರು ನನಗೆ ಫೋನ್ ಮಾಡಿದಾಗೆ ನಾನು ರಿಯಲಿ ಸೆಲೆಬ್ರಿಟಿ ಅಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು ವೆರಿ ಪ್ರೌಡ್ಲಿ, ಐ ಆಮ್ ಎ ಸೆಲೆಬ್ರಿಟಿ. ಯಾಕೆ ಅಂತ ಹೇಳ್ತೀನಿ, ನಾನು ಅನೇಕ ಸಂಸ್ಥೆಗಳಿಗೆ ಪರ್ಟಿಕ್ಯುಲರ್ಲಿ ಮಕ್ಕಳು 10th ಸ್ಟ್ಯಾಂಡರ್ಡ್ ಆ ಮಕ್ಕಳು ಶಾಲೆಗೆ ಹೋದಾಗೆ 4 ಮಾತನ್ನ ಅವ್ರಿಗೆ ಹೇಳ್ಕೊಡ್ತೀನಮ್ಮ, ನೀವು ರಿಪೀಟ್ ಮಾಡಬೇಕು. ನೀವು PUC ಮಕ್ಕಳಿದ್ದೀರಿ, ಡಿಗ್ರಿ ಮಕ್ಕಳಿದ್ದೀರಿ, ನಾನು ಹೇಳ್ದಂಗೆ ಹೇಳ್ಬೇಕು. ಎಲ್ಲರೂ ಹಿಂಗೆ ಇಟ್ಕೊಳ್ಳಿ. ಐ ಆಮ್ ದ ಬೆಸ್ಟ್ ಅಂದ್ರೆ ನಾನಲ್ಲ, ನೀವು. ಐ ಆಮ್ ದ ಬೆಸ್ಟ್ ಅಂದ್ರೆ ಯಾರು ಹೇಳ್ತೀರಲ್ಲ, ಐ ಆಮ್ ದ ಬೆಸ್ಟ್. ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್. ಮೈ ಟೀಚರ್ಸ್ ಆರ್ ದ ಬೆಸ್ಟ್. ಮೈ ಇನ್ಸ್ಟಿಟ್ಯೂಷನ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಆನ್ ಅರ್ತ್. ಇಷ್ಟು ಹೇಳಿದ ಮೇಲೆ ನಾನು ಮುಂದುವರಿತೀನಿ. ಅಮ್ಮ, ನಿಮ್ಗೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಬಟ್ ನನಗೆ ಯಾರು ಹೇಳ್ಕೊಡ್ಲಿಲ್ಲ. ನಾನು ನೋಡ್ಲಿಕ್ಕೆ ಬೆಳ್ಳಗಿದ್ರು, ಸೂಟ್ ಹಾಕೊಂಡಿದ್ರು, ಫಾರಿನ್ ಡಾಕ್ಟರ್ ತರ ಇದ್ರು ಕೂಡ ನಾನು ಫಾರಿನ್ ಡಾಕ್ಟರ್ ಅಲ್ಲ. ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ, ಒಬ್ಬ ರೈತನ ಮಗ. ಅದಕ್ಕೆ ಚಪ್ಪಡಿ. ನಾನು ಶಾಲೆಗೆ ಹೋಗುವಾಗ ಚಡ್ಡಿ ಇದ್ರೆ ಬನೀನಿಲ್ಲ, ಬನೀನಿದ್ರೆ ಚಡ್ಡಿ, ಆ ತರ ಬೆಳೆದಂತ ಮಕ್ಕಳು ನಮ್ಮ ರೈತರ ಮಕ್ಕಳು. ಟುಡೇ ಐ ಆಮ್ ಎ ಸೆಲೆಬ್ರಿಟಿ. ಐ ಹ್ಯಾವ್ ಗಾಟ್ ಎ ಗೋಲ್ಡ್ ರೆಕಾರ್ಡ್ ಇನ್ ಮೈ ನೇಮ್. ಅದಕ್ಕೆ ಕಾರಣ ನಾನು ಅನ್ಕೊಂಡೆ, ದನಾಮೇಶವಾಗಿ ಅನ್ಕೊಳ್ತಾ ಇದ್ದೆ, ನಾನು ಐ ಆಮ್ ದ ಬೆಸ್ಟ್. ಜೀವನದಲ್ಲಿ ಒಂದಿನ ನಾನು ಬೆಸ್ಟ್ ಆಗ್ತೀನಿ ಅಂತ ಅನ್ಕೊಂಡು ಬೆಳೆದಂತ ಹುಡುಗ. ಅದಕ್ಕೆ ನಮ್ಮಂತವ್ರನ್ನ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಯಾಕೆ ಕರೀತಾರೆ ಅಂದ್ರೆ, ನನಗಿನ ಮತ್ತು ಸಂತೋಷ ಕಡೆ ಸಾಕಷ್ಟು ಜನ ಹೇಳ್ತಾ ಇದ್ರು, ದೇವರಾಜ್ ಅವರು, ನೀವು ಪ್ರಿನ್ಸಿಪಾಲ್, ಬಹಳ ಹೆಮ್ಮೆ ಅನಿಸ್ತು. ನಿಮ್ಗೆ ನೇರ ಮಾತು. ನನ್ನನ್ನು ವಿಡಿಯೋಗಳು ನೋಡಿರ್ತೀರಿ, ಕೋವಿಡ್ ಟೈಮ್ನೊಳಗೆ ಸಾಕಷ್ಟು ಟಿವಿಗಳು ನೋಡಿರ್ತೀರಿ. ಆದರೆ ವೈ ಐ ಆಮ್ ದ ಸೆಲೆಬ್ರಿಟಿ ಅನ್ನೋದಕ್ಕೆ ನಿಮ್ಮ ಡೈರೆಕ್ಟ್ ನಾನು ನೋಡಿದಾಗ ನಿಮ್ಗೆ ಅದೊಂದು ಅರಿವು ಬರುತ್ತೆ. ಮುಂದೆ ನನಗೆ 70 ವರ್ಷ ಇವತ್ತು. ಇವಾಗ ಯಂಗ್ಸ್ಟರ್ಸ್ ಇದ್ದೀರಿ. ನಿಮ್ಮ ವಯಸ್ಸಿನ ನ್ಯಾಷನಲ್ ಕಾಲೇಜ್ ಬಸವನಗುಡಿಯೊಳಗೆ ಆಗಿನ ಕಾಲದ ಅತ್ಯಂತ ಹೆಸರಾಂತ ವೈಸ್ ಚಾನ್ಸಲರು ನಮ್ಮ H. ನರಸಿಂಹಯ್ಯನವರ ಸ್ಟೂಡೆಂಟ್ ನಾವೆಲ್ಲ. ಸೊ ಆ ಜೀವನ ನನಗೆ ನೆನಪು ಬರುತ್ತದೆ. ಸೊ ಒಂದು ಹೇಳಿದೆ, ಐ ಆಮ್ ಎ ಸೆಲೆಬ್ರಿಟಿ ಬಿಕಾಸ್ ಐ ಆಮ್ ಸನ್ ಆಫ್ ಎ ಫಾರ್ಮರ್. ಒಬ್ಬ ರೈತನ ಮಗ ನಾನು. ಇವತ್ತು ವರ್ಲ್ಡ್ ರೆಕಾರ್ಡ್ ಇದೇ ಬೆಂಗಳೂರಿನಲ್ಲಿ 1977, 1987. ಇಟ್ ವಾಸ್ ಎ ಸಂಡೇ. ಐ ವಾಸ್ ಎ ಯಂಗ್ ಸರ್ಜನ್ ಅಟ್ ಬೋರಿಂಗ್ ಅಂಡ್ ಲೇಡಿ ಕರ್ಸನ್ ಹಾಸ್ಪಿಟಲ್. ಅವತ್ತು ಗೋಲಿಬಾರ್ ಆಗುತ್ತೆ ಬೆಂಗಳೂರಿನಲ್ಲಿ. ಯಾಕಾಗುತ್ತೆ ಅಂದ್ರೆ, ಬೆಳಗ್ಗೆ ಡೆಕ್ಕನ್ ಹೆರಾಲ್ಡ್ ಒಂದು ಆರ್ಟಿಕಲ್ ಬರುತ್ತೆ, ಮೊಹಮ್ಮದ್ ದ ಇಡಿಯಟ್ ಅಂತ ಒಂದು ಆರ್ಟಿಕಲ್. ಒಬ್ಬ ಹಿಂದೂ ಆತರ ಒಂದು ಸ್ಮಾಲ್ ಸ್ಟೋರಿ ಬರೆದಿರ್ತಾರೆ. ಆ ಮೊಹಮ್ಮದ್ ಅನ್ನೋನು ಒಬ್ಬ ಮೆಕ್ಯಾನಿಕ್ ಬಾಯ್. ಅವನ್ನ ಅವ್ರ ಬಾಸ್ ಅಂತ ಬೈತಾನೆ, ಇವು ಇಡಿಯಟ್, ಸರಿಯಾಗಿ ಕೆಲಸ ಮಾಡುವಂತ ಬೈತಾನೆ. ಅನ್ಫಾರ್ಚುನೇಟ್ಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಎ ಹಿಂದೂ ಮುಸ್ಲಿಂ ಗಲಾಟ. ಅಂಡ್ ಈವ್ನಿಂಗ್ ಗೋಲಿಬಾರ್ ಆಯ್ತು ಡೆಕ್ಕನ್ ಹೆರಾಲ್ಡ್ ಮುಂದೆ. ಆಗೆಲ್ಲ ಮೊಬೈಲ್ ಇರಲಿಲ್ಲ, ಪೇಜರ್ ಇರಲಿಲ್ಲ, ಲ್ಯಾಂಡ್ ಲೈನು. ನಾನು ಅವತ್ತು ಕೂಡ, ಮಕ್ಕಳ, ಅವಲೇ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ನನ್ನನ್ನು ಕೇಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಬ್ಯುಸಿ ಇರ್ತೀವಿ, ಹೆಂಗೆ ಒಪ್ಕೊಂಡು ಬರ್ತೀವಿ ಅಂತ. ನಾನು ಮೆಡಿಕಲ್ ಕಾಲೇಜಿಗೆ ನಾನು ಮಧ್ಯೆ ಜಂಪ್ ಹೊಡಿತಾ ಇರ್ತೀನಿ. ಒಂದು, ಐ ಆಮ್ ಸನ್ ಆಫ್ ಎ ಫಾರ್ಮರ್ ಅನ್ನೋದಕ್ಕೆ ಐ ಆಮ್ ಎ ಸೆಲೆಬ್ರಿಟಿ ಅಂತೆ. ಎರಡನೇದು, ಐ ಆಮ್ ಎ ಟೀಚರ್. ಐ ಆಮ್ ನಾಟ್ ಓನ್ಲಿ ಎ ಡಾಕ್ಟರ್, ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. 3600 ಜನ ವೈದ್ಯರನ್ನು ತಯಾರು ಮಾಡಿದಂತ ವೈದ್ಯ ನಾನು, ಮತ್ತೆ ಟೀಚರ್. Every profession is a noble profession, but I always personally feel there are 2 noblest professions on earth. One is a doctor's profession. ನೀವೆಲ್ಲ ಅಂತೀರಿ ವೈದ್ಯ ನಾರಾಯಣೋ ಹರಿ ಅಂತ. ಅದಕ್ಕೆ ತಕ್ಕಂಗೆ ಡಿಸರ್ವಿಂಗ್ ಬಾಳಿದ್ರೆ ರಿಯಲಿ ಇಟ್ಸ್ ಮೇಲ್ಗಡೆ ಬೇರೆ ಎಲ್ಲ ಯೂನಿಫಾರ್ಮ್ ಬೇರೆ. ಸೊ ನೈಸ್ ಸ್ಮಾಲ್ ಹಾಲ್, ಕಾಂಪ್ಯಾಕ್ಟ್ ಹಾಲ್, ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್. ಹಂಗೆ ಮುಂದುವರಿಸ್ತೀನಿ. ಸೊ ಐ ಆಮ್ ಎ ಟೀಚರ್. ಇದು ನೋಬೆಲೆಸ್ಟ್ ಪ್ರೊಫೆಷನ್. ವೈದ್ಯ ನಾರಾಯಣೋ ಹರಿ ಅಂತಾರೆ. ಈಗ ಅದು ಆ ನೊಬಿಲಿಟಿನ ಕಳ್ಕೊಂಡ್ಬಿಟ್ಟಿದೆ ಬಿಕಾಸ್ ಆಫ್ ಅವರ್ ಪ್ರೊಫೆಷನ್ ಆರ್ ನಿಮ್ಮ ಇದರಿಂದ ನನಗೆ ಗೊತ್ತಿಲ್ಲ. ಇವತ್ತು ಅದಕ್ಕೆ ನಾನು ಭಾಳ ಕಡೆ ಹೇಳ್ತೀನಿ, ಅಣ್ಣ ನಾನು ನಾರಾಯಣ ಅಲ್ಲ, ಅಂಜಿನಪ್ಪ. ವೈದ್ಯ ನಾರಾಯಣ ಹರಿ ಅನ್ಬೇಡ, ಹೆಚ್ಚು ಕಮ್ಮಿ ಆದಾಗ ನನ್ನ ಬಟ್ಟೆ ಹರಿಬೇಡ ಅಂತ. ನೋಡಿದಿರಿ ನೀವು ಟಿವಿ ಒಳಗೆ ಚೇಚಾಕ್ಬಿಡ್ತಾರೆ ಡಾಕ್ಟ್ರನ್ನ.
ಡೆತ್ ಗಿತ್ ಆದಾಗೆ. ಅದಕ್ಕಿಂತ ನೋಬ್ಲೆಸ್ಟ್ ಪ್ರೊಫೆಷನ್ ಇಸ್ ಎ ಟೀಚರ್ಸ್ ಪ್ರೊಫೆಷನ್. ಅದಕ್ಕೆ ಬಹಳ ಖುಷಿ ಅನ್ಸಿದ್ದು ಅಂದ್ರೆ ಇಂಥ ಸಮಯದಲ್ಲಿ ಇಬ್ಬರು ಟೀಚರ್ಸ್ ಕರೆದು ಅವ್ರಿಗೆ ಐ ಡೋಂಟ್ ನೋ ಹೌ ದೇ ಗಾಟ್ ದಿಸ್ ಐಡಿಯಾ. ಇಟ್ಸ್ ಎ ವಂಡರ್ಫುಲ್ ಐಡಿಯಾ. ಅವರ ಪ್ರೊಫೆಷನ್ ನಿಮ್ಮಂತ ಮಕ್ಕಳಿಗೆ ಎಷ್ಟು ಪಾಠ ಹೇಳ್ಕೊಟ್ಟಿರ್ತಾರೋ ಬಂದಿರೋ ಇಬ್ಬರು ಟೀಚರ್ಸ್. ಆದ್ರಿಂದ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಟು ಬಿ ಎ ಸೆಲೆಬ್ರಿಟಿ ಅನ್ನೋದಕ್ಕೆ. ಸೊ ಎರಡಾಯ್ತು. ನಾನು ಅವಾಗಲೇ ಹೇಳ್ತಾ ಇದ್ದೆ ಕ್ಲಾಸ್ ರೂಮ್ ಹೆಂಗಿರ್ಬೇಕು ಅಂದ್ರೆ, ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಕ್ಲಾಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 31 years ಐ ವಾಸ್ ಎ ಪ್ರೊಫೆಸರ್ ಆಫ್ ಸರ್ಜರಿ. ಸಂಭ್ರಮ್ ಮೆಡಿಕಲ್ ಕಾಲೇಜ್ KGF ನೊಳಗೆ ಐ ವಾಸ್ ಎ ಡೀನ್. ನಾನು ಕ್ಲಾಸ್ಗೆ ಎಂಟರ್ ಆದ ತಕ್ಷಣ 120 ಜನ 150 ಜನ ಮಕ್ಕಳು ಅವ್ರು ಒಂದೇ ಮಾತು ಹೇಳಿದ್ದೀನಿ, ನೋಡಿ ನಾನು ಒಬ್ಬನೇ ಯೂನಿವರ್ಸಿಟಿ ಒಳಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಟೆಂಡೆನ್ಸ್ ತಗೊಳ್ದಿರೋ ಪಾಠ ಮಾಡೋ ಅಂತ ಟೀಚರ್. ಅಟೆಂಡೆನ್ಸ್ ಈಸ್ ಫಾರ್ ಯೂನಿವರ್ಸಿಟಿ, ಇಟ್ಸ್ ನಾಟ್ ಫಾರ್ ಮೀ. ನಾನು ಕ್ಲಾಸ್ ಒಳಗೆ ಎಂಟರ್ ಆದ ತಕ್ಷಣ if you think there is something much more interesting in MG Road or Commercial Street, please walk out. Once ನಾನು ಕ್ಲಾಸ್ನಾಗ ಕೂತ ಅಂದ್ರೆ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ ನಾಗರಾವ್ ಬಂದು ಪಡೆ ಎತ್ತಿದ್ರು ಕೂಡ ಶುಡ್ ನಾಟ್ ಲುಕ್ ಅಟ್ ದ ಸ್ನೇಕ್, ಲುಕ್ ಅಟ್ ಮೀ ಓನ್ಲಿ ಅಂತ ಹೇಳಿನಿ. ಅಂತ ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ಯು ಕ್ಯಾನ್ ಬಿ ಎ ಅಚೀವರ್, ಯು ಕ್ಯಾನ್ ಬಿ ಎ ಸೆಲೆಬ್ರಿಟಿ ಆಫ್ಟರ್ 25 years ಲೈಕ್ ಮೀ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಸ್ ಎ ಟೀಚರ್ ಐ ಆಮ್ ಟೆಲಿಂಗ್ ಯು, ದಿಸ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್. ಖುಷಿ ಆಗುತ್ತೆ ಮುಂದೆ ಒಂದಿನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ರೆಪ್ಯುಟೇಷನ್ ಇಂಪ್ರೂಸ್ ಆಗುತ್ತೆ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ಯು. ಟೀಚರ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ಇನ್ಸ್ಟಿಟ್ಯೂಷನ್ ರೇಟ್ ಆಗುತ್ತೆ. ದಯವಿಟ್ಟು ಅವ್ರು ಬಹಳ ಅರ್ಥವತ್ತಾಗಿ ಹೇಳಿದ್ರು ಪ್ರಾಂಶುಪಾಲರು, ಇದು ಕೇಳೋದು ಬಿಡೋದು ನಿಮಗೆ ಸೇರಿತ್ತು ಅಂತ. ಅದಕ್ಕೆ ಯು ಮಸ್ಟ್ ಲಿಸನ್ ಟು ಎ ಪರ್ಸನ್ ವೆನೆವರ್ ಯು ಆರ್ ಲಿಸನಿಂಗ್, ಲಿಸನ್ ಪ್ರಾಪರ್ಲಿ ಅಂತ. ಸೊ ಕೆಲವು ಕಾನ್ಸೆಪ್ಟ್ಗಳು ನಾನು ಮಾತಾಡೋದಕ್ಕಿಂತ ಹೆಚ್ಚಿಗೆ ನಿಮ್ದೇನಾದ್ರೂ ಕ್ಲಾರಿಫಿಕೇಶನ್ ನನ್ನ ಹತ್ರ ಕೇಳೋದಿದ್ರೆ ಯು ವಿಲ್ ಹ್ಯಾವ್ ಎ ಚಾನ್ಸ್. ಹಂಗೆ ಹಿಂಗಿದ್ರೆ ಹೆಂಗೆ ಡಾಕ್ಟ್ರೆ, ಹಂಗಿದ್ರೆ ಹೆಂಗೆ. ಅದಕ್ಕೆ ನಮ್ಮಲ್ಲಿ ಎಲ್ರಿಗೂ ಕನ್ನಡ ಬರುತ್ತಾ? ಎಲ್ಲವಲ್ಲಿ ಕನ್ನಡದ ಮಾತಾಡ್ಬೋದಾ? ವಂಡರ್ಫುಲ್. ಕನ್ನಡ ಕಸ್ತೂರಿ, ನನ್ನ ಮದರ್ ಟಂಗ್, ಕನ್ನಡ ಭಾಷೆ ನಮ್ಮ ತಾಯಿ ಭಾಷೆ. ಆದರೆ ಕನ್ನಡ ಒಂದಿದ್ರೆ ಸಾಲಲ್ಲ, ಇಂಗ್ಲಿಷ್ ಇಲ್ದಿದ್ರೆ ನಿಮಗೆ ಹೆಂಗೆ ಅವಮಾನ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಯು ಆರ್ ಆಲ್ ಲಕ್ಕಿ, ಯು ಆರ್ ಸ್ಟಡಿ, ಯು ಕಮ್ ಫ್ರಮ್ ಎ ಕಾನ್ವೆಂಟ್ ಸ್ಕೂಲ್ ಅಂತಾರಲ್ಲ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ. ನಮಗೆಲ್ಲ ಅದೃಷ್ಟ ಇರಲಿಲ್ಲ. ನನ್ನ ಮಗ, ಮೈ ಓನ್ಲಿ ಸನ್ ಡಾಕ್ಟರ್ ಅರ್ಜುನ್ ಈಸ್ ಎ ಸರ್ಜನ್. ಅವ್ನು ಯಾವಾಗಲೂ ಹೇಳ್ತಿರ್ತೀನಿ, ಮಗನೇ ನಿನ್ನಪ್ಪ ಸರ್ಜನ್ನು, ನನ್ನಪ್ಪ ರೈತ, ನಾವೆಲ್ಲ ಎಂಥ ಕಷ್ಟ ಅನುಭವಿಸ್ತು ಅಂತ. ಅದಕ್ಕೆ ಇಂಥ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಸ್ಕೂಲುಗಳಿಗೂ ಕೂಡ ಯಾಕೆ ಒಳ್ಳೆ ಸರ್ ಹೇಳ್ತಾ ಇದ್ರು, ವೆಂಕಟ ಇಂಟರ್ನ್ಯಾಷನಲ್ ಸ್ಕೂಲ್ನ ನನ್ನ ಮಗ ಓದ್ತಿದ್ದಾನಂತ. ಮೈ ಸನ್ ಆಲ್ಸೋ ಸ್ಟಡಿ ದೇರ್. ಬಟ್ ನಾವೆಲ್ಲ ದೊಡ್ಡಬಳ್ಳಾಪುರದ ಮುನ್ಸಿಪಲ್ ಹೈಸ್ಕೂಲ್ನಾಗ ಓದಿದ್ದ ಮಕ್ಕಳು. ನಾನು ಮೆಡಿಕಲ್ ಕಾಲೇಜ್ ಸೇರ್ಕೋತೀನಿ 1973ರಲ್ಲಿ. ಐ ಬಿಲಾಂಗ್ ಟು 2 year PUC ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು. ನನಗೆ ಅವಾಗ 4 ಗೌರ್ಮೆಂಟ್ ಕಾಲೇಜ್ ಇದ್ದು. ನನಗೆ MBBS ಸೀಟ್ ಆನ್ ಮೆರಿಟ್ ಸಿಗುತ್ತೆ. ಬಳ್ಳಾರಿಗೆ ಹೋಗ್ತೀನಿ ನಾನು. ಬಳ್ಳಾರಿಗೆ ಹೋದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಸರ್ ಕೂಡ್ಲಿಗೆ ಅವರು, ನನಗೆ ಖುಷಿ ಆಯ್ತು. ಅವ್ರು ನನಗೆ ಬಳ್ಳಾರಿ ಅಂತ ಹೇಳಿ ನನ್ನ ಮೈ ರೋಮಾಂಚನ ಆಗುತ್ತೆ. ನನ್ನನ್ನು ವೈದ್ಯ ಮಾಡಿದಂಥ ಆ ಬಿಸಿಲು ನಾಡಿಗೆ ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಹೋಗ್ತೀನಿ, ವಿತಿಂಗ್ ದ ಫಿಸಿಯಾಲಜಿ ಒಳಗೆ ಎಲ್ಲ ನಾವು ಸ್ಟೂಡೆಂಟ್ಸು ಪ್ರಾಕ್ಟಿಕಲ್ ಹಾಲ್ನಲ್ಲಿ ನಿಂತಿದ್ದೀವಿ. ನಾನು ಒಂದು ಕ್ಯಾಪ್ ಹಾಕ್ಕೊಂಡಿದ್ದೆ ಕಾಲೇಜ್ಗೆ ಹೋದಾಗೆ. ಯಾಕೆಂದರೆ ನೀವು ನೋಡಿ ರಿಚುವಲ್ಸ್ ಎಷ್ಟು ಚೆನ್ನಾಗಿರ್ತವೆ ಅಂತ. ನಾನು ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ 1970 ಫಸ್ಟ್ ಬಂದೆ. ನಾನು ಇಡೀ ತಾಲೂಕಿಗೆ ಫಸ್ಟ್ ರ್ಯಾಂಕ್ ತಗೊಂಡೆ ನಾನು. ನನಗೆ ದೇವರ ಮೇಲೆ ಅಪಾರವಾದ ನಂಬಿಕೆ. ಆಂಜನೇಯ ನನ್ನ ಮನೆ ದೇವರು, ರಾಜಘಟ್ಟದ ಆಂಜನೇಯ ಸ್ವಾಮಿಗೆ ಹೋಗಿ ಮುಡಿ ಕೊಟ್ಟೆ. ಕನ್ನಡದಲ್ಲೇ ಮಾತಾಡ್ತಿದ್ದೀನಿ. ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಾನು ಒಂದ್ಸರಿ ಮಹಾರಾಣಿ ಕಾಲೇಜ್ಗೆ ಹೋಗಿದ್ದೆ 18 years ಬ್ಯಾಕ್. H1N1 ಬಗ್ಗೆ ಒಂದು ಟಾಕ್ ಕೊಡ್ಲಿಕ್ಕೆ ಹೋದೆ. ದೊಡ್ಡ ಆಡಿಟೋರಿಯಂ, 350 ಹೆಣ್ಣು ಮಕ್ಕಳು, 3500 ಹೆಣ್ಣು ಮಕ್ಕಳು. ನಾನು ಬೆಂಗಳೂರಲ್ಲಪ್ಪ, ಇದು ಕಾಸ್ಮೋಪಾಲಿಟನ್ ಸಿಟಿ, ಎಲ್ಲ ಲ್ಯಾಂಗ್ವೇಜಸ್ ಇರ್ತಾರೆ. ಸೊ ಇಂಗ್ಲೀಷ್ನ ಮಾತಾಡಲೋ ಕನ್ನಡ ನಾನು ಕೇಳಿದೆ. ಮೊದಲೇ ಕೇಳ್ಬಿಟ್ಟೆ ನಾನು, ಅಮ್ಮ ಕನ್ನಡದಲ್ಲಿ ಮಾತಾಡಲೋ ಇಂಗ್ಲೀಷ್ನಲ್ಲಿ ಮಾತಾಡೋ. ಒಂದು ಹುಡುಗಿ ಎತ್ತಿಟ್ಕೊಂಡು 2 ಮಿಕ್ಸ್ ಮಾಡಿ ಹೊಡೀರಿ ಸರ್ ಅದು. ಇಟ್ಸ್ ಅ ಕರೆಕ್ಟ್ ವೇ ಟು ಕಮ್ಯುನಿಕೇಟ್. ನಾವು ಮಾತಾಡಿದರೆ ಕಮ್ಯುನಿಕೇಟ್ ಆಗುತ್ತೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆ ಕಾನ್ಸೆಪ್ಟ್ನಲ್ಲಿ. ನೀವು ನೋಡಿ ಎಷ್ಟು ಸರಳ ಜೀವನ ಇರುತ್ತೆ ಅನ್ನೋದಕ್ಕೆ ನಾನು ಮುಡಿ ಕೊಟ್ಟೆ. ಅವಾಗೆಲ್ಲ ಗುಂಡ ಅಂತ ರೇಗಾಡ್ಸೋರು ಕ್ಲಾಸ್ಮೇಟ್ಸು. ಏನು ಇಟ್ ಡಸಂಟ್ ಮ್ಯಾಟರ್. 2ನೇ ಸಾರಿ ಐ ಗಾಟ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಅವಾಗ ಇನ್ನೂ ಮೆಡಿಕಲ್ ಸೀಟ್ ಸಿಕ್ಕಿರಲಿಲ್ಲ. 2ನೇ ಸಾರಿ ಗುಂಡು ಹೊಡಿಸ್ದೆ. ಇನ್ನೂ ತಮಾಷೆ ಮಾಡಿದೆ. 3ನೇ ಸಾರಿ ನನಗೆ ಮೆಡಿಕಲ್ ಸೀಟ್ ಸಿಕ್ತು. ಅವಾಗೆ ದ ಲಾಸ್ಟ್ ಟೈಮ್ ಐ ಆಫರ್ಡ್ ಮೈ ಏರ್ ಟು
ಆಂಜನೇಯ, ರಾಜಗಾಜದ ಆಂಜನೇಯ ಸ್ವಾಮಿ. ಮೆಡಿಕಲ್ ಕಾಲೇಜ್ಗೆ ಹೋದ್ರೆ ತಮಾಷೆ ಮಾಡ್ತಾರಲ್ಲ ಅಂತ ಫುಟ್ಪಾತ್ನಾಗ ಒಂದು ಕ್ಯಾಪ್ ಕೊಂಡ್ಕೊಂಡು 5 ರೂಪಾಯಿ ಕೊಟ್ಟು, ಜೀವೆಲ್ ಥೀಫ್ ಕ್ಯಾಪ್. ನಾವು ಚಿಕ್ಕ ಹುಡುಗರಾಗ ಒಂದು ಜೀವೆಲ್ ಥೀಫ್ ಪಿಕ್ಚರ್ ಬಂದಿತ್ತು, ಆ ಕ್ಯಾಪ್ ಹಾಕೊಂಡಿದ್ದೆ. ಹಿತ್ ಮಾಡ್ತಾ ಇದೀವಿ. ಯಂಗ್ ಟೀಚರ್ಸ್ ಸಿಟಿಂಗ್ ಲೈಕ್ ದಿಸ್. ಅವರು ತಮಾಷೆ ಮಾಡ್ಲಿಕ್ಕೂ ರ್ಯಾಕ್ ಮಾಡ್ಲಿಕ್ಕೂ ಏಯ್ ಕವಿಯರ್ ಅಂದ್ರು. ನಾನು ಹೋದೆ, ವೆರಿ ಹಂಬಲ್ ಆಗಿ ಇದ್ದೆ. ಅವಾಗ ಹಂಬಲ್ ಆಗಿ ಹೋದೆ. ವಾಟ್ ಇಸ್ ದಟ್ ಅಂದ್ರು. ಸರ್ ಮೈ ಹೆಡ್ ಸರ್ ಅಂದೆ. ವಾಟ್ ಇಸ್ ಆನ್ ದ ಹೆಡ್ ಮ್ಯಾನ್ ಅಂದ್ರು. ಕ್ಯಾಪ್ ಸರ್ ಅಂದ್ರು. ಟೇಕ್ ಇಟ್ ಔಟ್ ಅಂದ. ತೆಗೆದು ಹಿಂಗೆ ಕೈನಾಗ ಇಟ್ಕೊಂಡು ವಾಟ್ ಇಸ್ ದ್ಯಾಟ್ ಅಂದ್ರು. ಅಗೇನ್ ಮೈ ಹೆಡ್ ಸರ್ ಅಂದೆ. ಯೂಸ್ಲೆಸ್ ಫೆಲೋ, ವಾಟ್ ಹ್ಯಾಸ್ ಹ್ಯಾಪನ್ ಟು ಯುವರ್ ಹೆಡ್ ಅಂತ. ಇನ್ನು ನೋಡ್ಬೇಕು, ಹಿಂಗೆ ಕನ್ನಡ ಮೀಡಿಯಂನಾಗ ಓದಿದ್ದೀನಿ, ನಂಗೆ ಗೊತ್ತಿಲ್ಲ, ತಲೆ ಗುಂಡೋಡಿಸಿದ್ದೀನಿ ಅನ್ನೋದನ್ನ ಇಂಗ್ಲೀಷ್ನೊಳಗೆ. ಆಕ್ಚುಲಿ ನೀವು ಯಾರನ್ನ ತಿರುಪತಿಗೆ ಹೋದಾಗೆ ನೋಡಿ, ಅದೊಂದು ಬೋರ್ಡ್ ಇದೆ, ಟಾನ್ಶೂರಿಂಗ್ ಅಂತ ಇದೆ. ತಲೆ ಗುಂಡೋಡ್ಸೋದಕ್ಕೆ ಟಾನ್ಶೂರಿಂಗ್ ದ ಹೆಡ್ ಅಂತಾರೆ. ನನಗೆ ಗೊತ್ತೇ ಇಲ್ಲ. ಏನ್ ಮಾಡೋದು, ಬಿಡ್ಲಿಲ್ಲ. ಅವ್ರು ರ್ಯಾಕ್ ಮಾಡ್ತಾ ಇದಾರೆ. ಕಮಾನ್ ಟೆಲ್ ಮ್ಯಾನ್ ಅಂದ್ರು. ನಾನು ಬಹಳ ಬೋಲ್ಡ್ ಆಗಿ, ಸರ್ ಹೋಮ್ ಗಾರ್ಡ್ ಸರ್ ಅಂದ್ರೆ ಮನೆ ದೇವರು. ಹೆಡ್ ಸರ್ ರೌಂಡ್ 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 ಸರ್ ಗುಂಡೋಡಿಸ್ತೀವಿ ಸರ್. ಒಂದು ನೊಕರು ಹೊಳಗ್ ಬಂದ್ಬಿಡ್ತೀರಿ ನನಗೆ. ಅದಕ್ಕೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಅದಕ್ಕೆ ತಂದೆ ತಾಯಿಗಳು ಹಳ್ಳಿ ಕಡೆ ಇವತ್ತು ಕಷ್ಟಪಟ್ಟು ದುಡಿದು ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ. ಗೌರ್ಮೆಂಟ್ ಸ್ಕೂಲ್ನಾಗ ಯಾರು ಇಂಗ್ಲೀಷ್ ಸರಿಯಾಗಿ ಹೇಳ್ಕೊಡಲ್ಲ ಅಂತ. ನನಗೆ ಅವತ್ತು ಕಣ್ಣೀರು ಬಂತು. ನನಗೆ ಆನೆಸ್ಟ್ಲಿ ಹತ್ಕೊಂಡೆ, ಹೋದೆ. ನನ್ನ ಪಕ್ಕದಾಗ ಮೈ ಓನ್ ಬ್ಯಾಚ್ಮೆಂಟ್, ಶಿ ಈಸ್ ಎ ವೆರಿ ಫೇಮಸ್ ಡಾಕ್ಟರ್ ಇನ್ ಬಳ್ಳಾರಿ, ಡಾಕ್ಟರ್ ನಾಗರತ್ನ, ನನ್ನ ಬ್ಯಾಚ್ಮೆಂಟ್. ಯಾಕೆ ಗ್ರೇಟ್ ಅಂದೆ ಅಂದರೆ, ನಾನು ನನ್ನ ಇಡೀ ಬ್ಯಾಚಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿರೋ ವೈದ್ಯ ಅಂದ್ರೆ ನಾನು ಒಬ್ಬನೇ. ನಂದಾದ್ಮೇಲೆ ನಾಗರತ್ನ ವೈದ್ಯ. ನನ್ನ ಇಡೀ ಬ್ಯಾಚ್ಗೆ ಬಳ್ಳಾರಿ ಒಳಗೆ ರಾಜ್ಯೋತ್ಸವ ಹೈಯೆಸ್ಟ್ ಅವಾರ್ಡ್ ಇನ್ ಕರ್ನಾಟಕ ಇಸ್ ನನಗೆ, ನಾಗರತ್ನಗೆ. ನಾಗರತ್ನ ಶಿ ಇಸ್ ಎ ನೇಟಿವ್ ಆಫ್ ಬಳ್ಳಾರಿ, ಬ್ಯಾಂಕ್ ಮ್ಯಾನೇಜರ್ ಮಗಳು, ಬ್ರಾಹ್ಮಣರ ಹುಡುಗಿ. ಇಂಗ್ಲೀಷ್ ಚೆನ್ನಾಗಿ ಓದ. ನಾವೆಲ್ಲ ಗೌಡ್ರು ಹುಡುಗರು ಮೊನ್ನೆ ದನಗಿನ ಕಾಯ್ಕೊಂಡಿದ್ದವು ನಾವು. ಸೊ ನೀಟಾಗೆ ಅಂಜನಪ್ಪ ಪ್ಲೀಸ್ ಡೋಂಟ್ ಟ್ರೈ, ಐ ವಿಲ್ ಟೀಚ್ ಇಂಗ್ಲೀಷ್ ಅಂತ. ಪ್ರತಿದಿನ ಅರ್ಧ ಗಂಟೆ ಮಧ್ಯಾಹ್ನ ಹೊತ್ತು ನನಗೆ ಇಂಗ್ಲೀಷ್. ನಾನು ಯಾವ ಮಟ್ಟಕ್ಕೆ ಇಂಗ್ಲೀಷ್ ಕಲಿತೆ ಅಂದರೆ, ಐ ವುಡ್ ಟ್ರಾವೆಲ್ಡ್ ಆಲ್ ಓವರ್ ದ ವರ್ಲ್ಡ್. ಈ ಲಂಡನ್ ನಿಂತ್ಕೊಂಡು ಇಂಗ್ಲೀಷ್ನ ಸ್ಪೀಚ್ ಹೊಡೆದಿದ್ದೀನಿ ನಾನು. ಹಂಗಾಗಿ ನಿಮ್ಮ ವಯಸ್ಸಲ್ಲಿ ಇಂಥ ಕಥೆಗಳು ಕೇಳಿದರೆ ಮಜಲುಗಳು, ನಿಮ್ಗೆ ಎಂಥೂಸಿಯಾಸಮ್ ಬರ್ತದೆ. ಯಾಕೆ ಎಂಥೂಸಿಯಾಸಮ್ ಬರುತ್ತಿದ್ರೆ, ನ್ಯಾಷನಲ್ ಕಾಲೇಜ್ PUCಗೆ ಸೇರಿದಾಗ ನಾನು ಮಾರ್ಕ್ಸಂದ್ರದಲ್ಲಿ ಬಸ್ ಸ್ಟಾಪ್ ನಮ್ಮೂರಿಂದ ನಡ್ಕೊಂಡ್ಬಂದು ಅಲ್ಲಿಂದ ಕೆಂಪು ಬಸ್ ಹತ್ತಿದ್ರೆ ₹1 8 ಆಣಿನೋ 10 ಆಣಿನೋ ಇದ್ರೆ ನಮ್ಮ ಬೆಂಗಳೂರಿಗೆ ಬರೋರು. ನಿಂತ್ಕೋತೀನಿ ಅಲ್ಲಿ, ಸಡನ್ ಆಗಿ ಜನ ಎಲ್ಲ ನೋಡೋರು. ಒಬ್ರು ಬಿಳಿ ಪಂಚೆ, ಬಿಳಿ ಶರ್ಟು, ಬಿಳಿ ಶಲ್ಯ ಹಾಕೊಂಡು ಬರೋರು. ಅವ್ರು ನೋಡಿದ ತಕ್ಷಣ ಎಲ್ಲರೂ ಅವ್ರನ್ನ ಹೆಂಗೆ ಹೊಗಳೋರು ಅಂದ್ರೆ, ಅನ್ನದಾತ, ಆರೋಗ್ಯದಾತ, ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಕುಸ್ತಿ ಬಸಪ್ಪ ಅಂತ. ನಮ್ಮ ಪಕ್ಕದವ್ರು ನೆಲಗುಂಟೆ ಗ್ರಾಮ, ಕುಸ್ತಿ ಬಸಪ್ಪ ಅಂತ ಇದ್ರು. ವಾರಕ್ಕೊಂದ್ಸಾರಿ ಒಂದು ವೈದ್ಯ ಇದು ನಡೆಸಿ ನಮ್ಮಂತ ಹಳ್ಳಿ ಮಕ್ಕಳಿಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಡಿಸೋರು. ಅವ್ರು ಬಂದ ತಕ್ಷಣ ಅನ್ನೋರು, ರಾಜ್ಯ ಪ್ರಶಸ್ತಿ ವಿಜೇತ ಕುಸ್ತಿ ಬಸಪ್ಪ. ನನ್ನ ಜೀವನದಲ್ಲಿ ಅಂದ್ಕೊಂಡೆ, ನಾನು ಒಂದಿನ ರಾಜ್ಯ ಪ್ರಶಸ್ತಿ ತಗೋಬೇಕು. ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಆಂಜನಪ್ಪ ಡಾಕ್ಟರ್ ಬಂದ್ರು, ಕರೆಕಲ್ ತುಮಕೂರು ಡಾಕ್ಟರ್ ಹನುಮಂತರಾಯಪ್ಪನ ಮಗ ರಾಜ್ಯ ಪ್ರಶಸ್ತಿ. ಅದನ್ನ ತಗೊಂಡೇನಿ. ಹೆಂಗ್ ತಗೊಂಡೆ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೆ ಇಂಥ ಸಮಯದಲ್ಲಿ ಇವೆಲ್ಲವನ್ನು ನಮ್ಮ ಬಾಯಿಂದ ನಿಮಗೆ ಕೇಳಿದರೆ ಶಂಕರನಿಂದ ತೀರ್ಥ ಬಂದಂಗೆ. ಅದೊಂದು ಸ್ಪಿರಿಟ್, ಇಟ್ಸ್ ಆಲ್ವೇಸ್ ಎ ಸ್ಪಿರಿಟ್. ಸಿ, ನಾನು once again I will tell you why I became a surgeon, why I became a teacher in a medical college. My source of inspiration was my own teacher, Dr. Arichan Shanai. ಹಿಂಗೆ ನಿಮ್ಮ ಥರ ಕೂತು ಪಾಠ ಕೇಳೋ ಡಾಕ್ಟರ್ ಶಣೈ ಬರೋರು, ಏನು ವಾಟ್ ಎ ಸ್ಟೈಲ್, ವಾಟ್ ಎ ಸ್ಮಾರ್ಟ್ನೆಸ್, ಎಷ್ಟು ಚೆನ್ನಾಗಿ ಪಾಠ ಮಾಡೋರು. ನಾವು ಅವಾಗ ಅಂದ್ಕೊಂಡೆ, ನಾನು ಐ ಶುಡ್ ಬಿಕಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಟೀಚರ್ ಅಂದರೆ ಬರೀ ಟೀಚರ್ಸ್ ಅಲ್ಲ, ನಾವೆಲ್ಲ ವಿ ಆರ್ ಆಪರೇಟಿಂಗ್ ಟೀಚರ್ಸ್. ಮಕ್ಕಳನ್ನ ಸುತ್ತು ಇರ್ತವೆ, ಹೆಂಗೆ ಕುಯ್ತೀನಿ ನೋಡಪ್ಪ, ಹೆಂಗೆ ಹೊಲಿಗೆ ಹಾಕ್ತೀನಿ ನೋಡಪ್ಪ, ಇದೆಲ್ಲ ಹೇಳ್ಕೊಡೋ ಅಂತ ಟೀಚರ್ಸ್, ಕ್ಲಿನಿಕಲ್ ಟೀಚರ್. ಸೊ ಅವರು ಈ ಬಿಕೇಮ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಮಿ. ದಟ್ಸ್ ವೈ ಐ ಶುಡ್ ಬಿಕಮ್ ಎ ಟೀಚರ್ ಅಂತ. ಅದಕ್ಕೆ ಇಂಥ ಕಾರ್ಯಕ್ರಮಗಳಲ್ಲಿ ಯಾರು ಒಬ್ಬರು ಸಮ್ ಆಫ್ ಯು ಮೇ ಬಿಕಮ್, ಎಲ್ಲಿ ಆಗಲ್ಲ ಪಾಪ, ನೀವೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ. ಬಟ್ ನನಗೆ ಏನು ಸರ್ಜನೆ ಆಗಿ ಫೇಮಸ್ ಆಗಬೇಕು ಅಂತಿಲ್ಲ. ಹೆಗ್ಡೆ ಅವ್ರ ಥರ ಇದಾಗ್ಬೋದು, ಏನಾದರೂ ಆಗ್ಬೋದು, ಏನು ಬೇಡ. ಮೋದಿ ಅವ್ರ ಥರ ಒಂದು ವಂಡರ್ಫುಲ್ ಇಂಟರ್ನ್ಯಾಷನಲಿ ಫೇಮಸ್ ಪ್ರೈಮ್ ಮಿನಿಸ್ಟರ್ ಆದರೆ ಸಾಕಲ್ಲ. ಜೀವನದಲ್ಲಿ ಯು ಮಸ್ಟ್ ಅಚೀವ್ ಸಮಥಿಂಗ್ ಅಂತ ಅಷ್ಟೇ. ಈ ಸೆಲೆಬ್ರಿಟಿ ಅಂದರೆ ಸಮಥಿಂಗ್ ಯು ಶುಡ್ ಡೂ ಇಟ್. ಸೊ ಅದು ಭಾಳ ಇಂಪಾರ್ಟೆಂಟ್. ದಟ್ಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ನೋ ಇನ್ಸ್ಟಿಟ್ಯೂಷನ್ ಈಸ್ ಡೂಯಿಂಗ್ ದಟ್ ಜಾಬ್. ಇನ್ಫ್ಯಾಕ್ಟ್
ಎಷ್ಟೊತ್ತು ಮಾತಾಡಬೇಕು ನಮ್ಗೆ ಗೊತ್ತಿಲ್ಲ, ಮೇಸ್ಟ್ರ ಕೈ ಮೈಕ್ ಕೊಡಬಾರ್ದು ಅಂತಾರೆ, ಮಾತಾಡ್ತಾನೆ ಇರ್ತೀವಿ. ಬಟ್ ಬೇಸಿಕಲಿ ಐ ಎ ಹ್ಯೂಮರ್ ಟೀಚರ್. ಹ್ಯೂಮರ್ಸ್ ಟೀಚರ್ ಭಾಷಣ ಮಾಡೋವಾಗೆ ಒಂದು ಖುಷಿ ಇರಬೇಕು, ಒಂದು ರಿದಮ್ ಇರಬೇಕು. ಅದನ್ನು ನಾನು ಆಲ್ವೇಸ್ ಐ ಫಾಲೋ. ಈಗ ನನ್ನ ಮಗ ಬಂದು ತಲೆ ತಿನ್ಬಿಟ್ಟ ಅನ್ನಂಗೆ ಆಗಬಾರ್ದು, ಸೊ ಬೋರ್ ಹೊಡಿಬಾರ್ದು. ಅದಕ್ಕೋಸ್ಕರವಾಗಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಬಟ್ ಅಚೀವ್ ಮಾಡೋದಕ್ಕೆ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಸವಣ್ಣವರು ಹೇಳ್ದಂಗೆ ಕಾಯಕವೇ ಕೈಲಾಸ. ಇಫ್ ಯು ಆರ್ ಗುಡ್ ಇನ್ ಯುವರ್ ವರ್ಕ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅಂಡ್ ಎವರಿಥಿಂಗ್. ಯುವರ್ ಕಮಿಟ್ಮೆಂಟ್, ಯುವರ್ ಕಾನ್ಸಂಟ್ರೇಷನ್, ಯುವರ್ ಅಪ್ರಿಸಿಯೇಷನ್ ಆಫ್ ಗುಡ್ ಥಿಂಗ್ ಆನ್ ಅರ್ತ್, ದಟ್ ಮೇಕ್ಸ್ ಯು ಆಲ್ವೇಸ್ ಎ ಸೆಲೆಬ್ರಿಟಿ. ಅವರು ಭಾಳ ಚೆನ್ನಾಗಿ ಹೇಳಿದರು ಕ್ರಿಕೆಟ್ನೊಳಗೆ. ಅಫ್ಕೋರ್ಸ್ ದೇ ಆರ್ ಆಲ್ಸೋ ಸೆಲೆಬ್ರಿಟೀಸ್, ಬಟ್ ಅವ್ರು ಒಬ್ಬರೇ ಸೆಲೆಬ್ರಿಟಿ ಇಲ್ಲ, ನಾವು ಕೂಡ ಸೆಲೆಬ್ರಿಟೀಸ್. ಸೊ ಅನ್ಫಾರ್ಚುನೇಟ್ಲಿ ಯಾರು ಕರೆದು ಎಂತೆಂಥ ಅಚೀವ್ಮೆಂಟ್ಸ್ ಇದ್ದಾರೆ ರೀ ಭೂಮಿ ಮೇಲೆ. ಸುಮ್ಮನೆ ನೀವು ರೊಕ್ಕ ಮಾಡಿಕೊಂಡು T20 ಒಳಗೆ ಹೊಡೆದ ಅಂದರೆ ಹೋಗಿ 11 ಜನ ಸತ್ತೋಗೋದಲ್ಲ. ದಟ್ ಇಸ್ ನಾಟ್ ದ ವೇ. ಇದನ್ನು ಅನ್ಫಾರ್ಚುನೇಟ್ಲಿ ದಿಸ್ ಟ್ರೆಂಡ್ ಹ್ಯಾಸ್ ಟು ಚೇಂಜ್. ಇವತ್ತು ವಿಜ್ಞಾನಿಗಳಿಗೆ ಅವರು ಎಂತೆಂಥದನ್ನು ಕಂಡುಹಿಡಿತಾರ್ರಿ, ಅವ್ರ ಹೆಸರನ್ನ ಹೇಳೋರ ಗತಿ ಇಲ್ಲ. ಥಾಮಸ್ ಆಲ್ವಾ ಎಡಿಸನ್ ದ ಗ್ರೇಟ್ ಸೈಂಟಿಸ್ಟ್, ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟಂತ ಪುಣ್ಯಾತ್ಮನ ಹೆಸರಿನಲ್ಲಿ ನೀವು ಬೆಂಗಳೂರಿನಾಗ ಎಲ್ಲಾದ್ರೂ ಒಂದು ರೋಡ್ ತೋರಿಸಿ ನೋಡ್ತೀವಿ. ಅದೇ ವಾಟಾಳ್ ನಾಗರಾಜ್ ಹೆಸರಲ್ಲಿ ರೋಡ್ ಇದೆ. ನಾ ಇವತ್ತು ಹೇಳ್ತೀನಿ, ಬೆಂಟಿಂಗ್ ಅಂಡ್ ಬೆಸ್ಟ್ ದ ಟೂ ವಂಡರ್ಫುಲ್ ಸೈಂಟಿಸ್ಟ್ ಇನ್ ಕೆನಡಾ ಒಂದು ನಾಯಿ ಇಟ್ಕೊಂಡು 19 ವರ್ಷದ ಎಫರ್ಟ್ನಿಂದ ಇನ್ಸುಲಿನ್ ಕಂಡುಹಿಡಿತಾರೆ. ಇವತ್ತು ಕೋಟ್ಯಾಂತರ ಜನ ಭೂಮಿ ಮೇಲೆ ಬದುಕಿರೋ ಡಯಾಬಿಟಿಸ್ಗೆ ಕಾರಣ ಈ ಇನ್ಸುಲಿನ್ ಡಿಸ್ಕವರಿ. ಯಾರಾದರೂ ನೆನೆಸ್ಕೋತೀವ? ಇಲ್ಲ. ವರ್ಷಕ್ಕೊಂದ್ಸರಿ ಆದರೂ ಅವರ ಬರ್ಡೇ ಮಾಡ್ತೀವ? ಮಾಡೋದಿಲ್ಲ. ಅದೇ ಒಂದು ಸೀರಿಯಲ್ನೊಳಗೆ ಪುಟ್ಟ ಗೌರಿಯ ಮದುವೆ 3 ದಿನ ಹಿಂಗೆ ಓಡಾಡ್ತಾಳೆ, ಅವಳು ಶಿ ಇಸ್ ಎ ಸೆಲೆಬ್ರಿಟಿ. ಮಾಡಲಿ, ನಮಗೇನು ಇದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಯಾರಿಟಿ ಅನ್ನೋದಿರುತ್ತೆ ಲೈಫ್ನಲ್ಲಿ, ನಾವು ಮಾಡಲ್ಲ. ಅವಾಗ ಬೇಜಾರಾಗುತ್ತೆ. ಯಾಕೆ ಇಂಥ ಇದನ್ನೆಲ್ಲ ಕಂಡುಹಿಡಿದಿರೋ ಸೈಂಟಿಸ್ಟ್ಗೆ ನೋಬೆಲ್ ಅವಾರ್ಡ್ ತಗೋತಾರೆ, ಅವ್ರು ಯಾರು ಅಂತಾನೂ ಗೊತ್ತಿರಲ್ಲ. ನೋಡಿ, ನಾನು ಐ ಎ ಸ್ಪೆಷಲಿಸ್ಟ್ ಇನ್ ಗ್ಯಾಸ್ಟ್ರೋಎಂಟ್ರಾಲಜಿ. ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂತ ನಾನು ಹೇಳ್ತೀನಿ, ಅದಕ್ಕೆ ಐ ಆಮ್ ಸೋ ಪಾಪ್ಯುಲರ್. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಎಲ್ರಿಗೂ ಇರುತ್ತೆ, ನಿಮಗೂ ಇರುತ್ತೆ, ನನಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಯಾಕಾಗುತ್ತೆ? ವೆರಿ ಸಿಂಪಲ್. ನೀವು ಬರೋಬ್ಬರ ಊಟ ಮಾಡಲಿಲ್ಲ, ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡ್ರಿ, ತುಂಬ ಮಸಾಲೆ ರೋಡ್ ಸೈಡ್ ತಿಂದ್ರಿ, ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ನಾವು ಇಷ್ಟು ದಿನ ಹಂಗೆ ಅನ್ಕೊಂಡಿದ್ದೀವಿ. ನನ್ನ ಬುಕ್ ಬೇಲಿ ಅಂಡ್ ಲವ್ಸ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ, ವಾಟ್ ಆರ್ ದ ಕಾಸಸ್ ಫಾರ್ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂದ್ರೆ ವರಿ ಕರಿ ಅಂದೇವಿ ನಾವು. ಈಗ ಒಬ್ಬ ಸೈಂಟಿಸ್ಟ್ಗೆ ನೋಬೆಲ್ ಅವಾರ್ಡ್ ಬಂತು. ಏನ್ ಮಾಡಿದವ್ರಷ್ಟೇ, ಎಂಡೋಸ್ಕೋಪಿ ಮಾಡ್ದ, ನಿಮ್ ಸ್ಟಮಕ್ ಒಳಗೋದ, ಒಂಚೂರು ತೆಗೆದ, ಟೆಸ್ಟಿಗೆ ಕಳಿಸ್ದ, ಅದ್ರಾಗ ಒಂದು ಬ್ಯಾಕ್ಟೀರಿಯಾ ಕಾಣಿಸ್ತಾ ಅವನಿಗೆ, H. pylori ಅಂತ. ಆ ಪೈಲೋರೈ ಕಂಡ್ಮೇಲೆ ಇವತ್ತು ನಾನು ಯಾರಿಗೆ ಎಂಡೋಸ್ಕೋಪಿ, ರೈಟ್ ನೋ ಎಂಡೋಸ್ಕೋಪಿ ನಡೀತಾ ಇದೆ, ನನ್ನ ಮಗ ಮಾಡ್ತಾ ಇದ್ದಾನೆ, ಫೋನ್ ಬರುತ್ತೆ ನನಗೆ, ಡ್ಯಾಡಿ H. pylori ಪಾಸಿಟಿವ್ ಇದೆ, ಪುಡಿಮಾನ್ HP ಕಿಟ್ ಮಗನೇ ಅಂತೀನಿ. 15 ದಿವಸದೊಳಗೆ ನಿಮ್ ಗ್ಯಾಸ್ಟ್ರಿಕ್ ವಾಸಿ ಮಾಡ್ತೀವಿ. ಎಂಥ ವಿಜ್ಞಾನಿ ಇರಬೇಕು, ಅವ್ನಿಗೆ ಎಷ್ಟು ಗ್ರೇಟ್ಫುಲ್ ಇರ್ಬೇಕು ನಾನು. ಯಾರು ಗ್ಯಾಸ್ಟ್ರೈಟಿಸ್ ಇಲ್ದಿರೋ ಇಲ್ಲಲ್ಲ, ಅಂತ ಪುಣ್ಯಾತ್ಮನ ಹೆಸರು ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲೇ ಗೊತ್ತಿರಲ್ಲ. ಇವತ್ತು ಮೊಬೈಲ್ ಎಲ್ಲರ ಮುಂದೆನೂ ಇದೆ. ವಾಟ್ ಎ ವಂಡರ್ಫುಲ್ ಡಿಸ್ಕವರಿ. ಇವತ್ತು ನನ್ನ ಮಗ ಆಪರೇಷನ್ ಥಿಯೇಟರ್, ಡ್ಯಾಡಿ ಯಾಕೋ ಅಪೆಂಡಿಕ್ಸ್ ಕಾಣ್ತಿಲ್ಲ ಅಂದ್ರೆ ಫೋಕಸ್ ಮಾಡೋ ಮಗನೇ, ಇಲ್ಲಿಂದ ಹೇಳ್ತೀನಿ ಅಂತ ಪುಣ್ಯಾತ್ಮನ ಹೆಸರೇ ಗೊತ್ತಿರಲ್ಲ. ಅದನ್ನು ಮಿಸ್ಯೂಸ್ ಮಾಡೋದೇ ಜಾಸ್ತಿ, ಯೂಸ್ ಮಾಡೋದಕ್ಕಿಂತ. ಇವತ್ತು ಎಂತ ವಾರ್ ನಡೀತಾ ಇದೆ, ಆ ಪುಣ್ಯಾತ್ಮ ಎಂತ ಪವರ್ಫುಲ್ ಅಟಾಮಿಕ್ ಎನರ್ಜಿ ಕಂಡುಹಿಡಿದು ಹೋದ, ಹಿಂಗ್ ಸಾಯ್ತಾರೆ ಅಂದ್ರೆ ಅವ್ರು ಕಂಡುಹಿಡಿತಾನೆ ಇರ್ತಾರೆ. ಸೊ ಅದಕ್ಕೆ ಸಮಾಜದಲ್ಲಿ ಯಾವತ್ತೂ ಕೂಡ ಮನುಷ್ಯನಿಗೆ ಒಳ್ಳೇದಾಗುವಂಥದ್ದನ್ನ ಕೆಲಸ ಯಾರು ಮಾಡ್ತಾರಲ್ಲ, ದೇ ಆರ್ ದ ಸೆಲೆಬ್ರಿಟೀಸ್. ಅವರಿಂದ ಸಮಾಜಕ್ಕೊಂದು ಒಳ್ಳೇದಾಗಬೇಕು, ಅವನಿಗೂ ಒಳ್ಳೇದಾಗಬೇಕು. ಅಂಡ್ ಒನ್ ಥಿಂಗ್, ವೆನೆವರ್ ಯು ಅಚೀವ್ ಎನಿಥಿಂಗ್, ಇಟ್ ಈಸ್ ನಾಟ್ ಓನ್ಲಿ ಯುವರ್ ಅಚೀವ್ಮೆಂಟ್, ಇಟ್ಸ್ ಅನ್ ಅಚೀವ್ಮೆಂಟ್ ಫಾರ್ ಯುವರ್ ಫ್ಯಾಮಿಲಿ, ಫಾರ್ ಯುವರ್ ವಿಲೇಜ್, ಫಾರ್ ಯುವರ್ ಇನ್ಸ್ಟಿಟ್ಯೂಷನ್. ಹಂಗೆ ಆ ರೀತಿ ದೇ ಆರ್ ಕಾಲ್ಡ್ ಅಚೀವರ್ಸ್ ಯಾವತ್ತೂ ಕೂಡ. ಸೊ ಅದಕ್ಕೆ ಬಹಳ ಟಿಪಿಕಲ್ ಎಕ್ಸಾಂಪಲ್ ನಿಮ್ಮ ಪ್ರಾಂಶುಪಾಲ ಕೊಟ್ಟಿದ್ದು. ಅವ್ರು ಆಡ್ದ, ನೋಡ್ಕೊಂಡ, ಹೋದ ಅಷ್ಟೇ. ಸೊ ಬೇರೆ ಅದರಿಂದ ಏನಾಗಲ್ಲ. ಏನೇ ಯೂತ್ ಐಕಾನ್ಸ್ ಅವರೆಲ್ಲ, ನಾನು ಕೂಡ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಭಾಳ ಜನಕ್ಕೆ ನಿಮ್ಮಂಥವ್ರಿಗೆ ಹೇಳ್ತೀನಿ ನಾನು, ಸಿ ಮೇನ್ ನಿಮ್ಮ ಜೀವನದಲ್ಲಿ ರಾಗಿ ಮುದ್ದೆ, ಚಪಾತಿ, ಅನ್ನ ಸೆಂಟ್ರಲ್ ಇರುತ್ತಲ್ಲ ಪ್ಲೇಟು, ಅದು ಇವೆಲ್ಲ ಸೈಡ್ನಾಗ ಇರ್ತಾವಲ್ಲ, ಉಪ್ಪಿನಕಾಯಿ, ಕೋಸಂಬರಿ, ಇವೆಲ್ಲ ಬರೀ ಅವು ಸೈಡ್ ಡಿಶಸ್. ನೀವು ಎಷ್ಟು ಜನ ಪ್ರಯತ್ನ ಪಟ್ಟರು, ಎಷ್ಟು ಜನ ಕ್ಯಾನ್ ಬಿಕಮ್ ಸಚಿನ್ ತೆಂಡೂಲ್ಕರ್? ಹಾರ್ಡ್ಲಿ 1 or 2.
ಆದರೆ ಇದನ್ನು ಸರಿಯಾಗಿ ನೋಡ್ಕೊಂಡ್ರೆ ಮೆನಿ ಆಫ್ ಯು ಕ್ಯಾನ್ ಬಿಕಮ್ IAS ಆಫೀಸರ್ಸ್, KS ಆಫೀಸರ್ಸ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಇಂಥ ಭಾಷಣಗಳು ಕೇಳಿದಾಗೆ ಇದು ಇಂಪಾರ್ಟೆಂಟ್. ಐ ಶುಡ್ ಬಿಕಮ್ ಸಮಥಿಂಗ್. ಅದು ಅಚೀವಬಲ್ ಇರಬೇಕು, ಪಾಸಿಬಲ್ ಇರಬೇಕು. ಆಗ್ದಿರೋದನ್ನ ಇದು ಮಾಡಕ್ಕೆ ಹೋಗ್ಬಾರ್ದು. ಸೊ ಆ ದೃಷ್ಟಿಯಲ್ಲಿ ಬಟ್ ನಾನು ಆಸ್ ಎ ಸೆಲೆಬ್ರಿಟಿ ಬೀಯಿಂಗ್ ಎ ಡಾಕ್ಟರ್ ಇನ್ ದ ಸೊಸೈಟಿ ಟುಡೇ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ನನ್ನ ಯೂಟ್ಯೂಬ್ ಇನ್ಫಾರ್ಮೇಶನ್ ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅಂದರೆ ಎಷ್ಟು ಸರಳವಾಗಿರುತ್ತೆ. ಈಗ ಒಂದು ಹೊಸ ಯೂನಿವರ್ಸಿಟಿ ಬಂದ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ, ವಾಟ್ಸಾಪ್ ಯೂನಿವರ್ಸಿಟಿ. ವೈಸ್ ಚಾನ್ಸಲರ್ ಇಲ್ಲ, ರಿಜಿಸ್ಟ್ರಾರ್ ಇಲ್ಲ, ಯಾವನ್ ಏನೇನೋ ಮಾತಾಡ್ತಾನೆ. ಇದೆಲ್ಲ ನಿಮ್ಮನ್ನು ಮಿಸ್ಲೀಡ್ ಮಾಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ನಿಂತು ನೀರು ಕುಡಿದ್ರೆ ಮಂಡಿ ಹೋಗುತ್ತೆ ಅಂತ ನಾವು ಯಾರೋ ಪುಣ್ಯಾತ್ಮ AS ರಿಟೈರ್ಡ್ ಅವನ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾನೆ. ಈಸ್ ಕಾಲ್ಡ್ ಎ ಕ್ವಾಕ್ ನನ್ನ ಭಾಷೆಯಲ್ಲಿ. ಹೆಂಗ್ರೆ ನೀರು ಹೋಗುತ್ತೆ? ನೀವೆಲ್ಲ ವಿದ್ಯಾವಂತರು ಇದ್ದೀರಿ, ನಿಂತು ಕುಡಿದ್ರೆ ಮಂಡಿಗೆ ಹೆಂಗೆ ಹೋಗುತ್ತೆ ಹೇಳಿ? ಇದು ಇಟ್ಸ್ ಹೈಲಿ ಮಿಸ್ಲೀಡಿಂಗ್. ಇದು ಇಂಥವು ಅನೇಕ ವಿಚಾರಗಳು ಬರ್ತಾ ಇದ್ದಾವೆ ನಿಮಗೆ. ಇವತ್ತು ನಿಮಗೆ access to internet, Google, you can get any information. But unfortunately, medical information is an information, very information Allah. If you don't know how to interpret this information, you are misled. Interpretation is very important. So ಅದನ್ನ ನನ್ನ ಪ್ರೊಫೆಷನ್ ಮಾಡುತ್ತೆ, ಬಿಕಾಸ್ ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ತರೋದು ಬಹಳ ಇಂಪಾರ್ಟೆಂಟು. ಬಟ್ ನಿಮಗೆ ಮೇನ್ಲಿ ಆಸ್ ಸ್ಟೂಡೆಂಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್, ವರ್ಕ್ ಹಾರ್ಡ್. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಬಸವಣ್ಣವ್ರು ಹೇಳಿದ್ದೆ ಚೆನ್ನಾಗಿ. ನನ್ನ ನಂಬಿ ನಾನು ದೈವ ಭಕ್ತ. ಆಪರೇಷನ್ ಥಿಯೇಟರ್ಗೆ ಹೋಗಬೇಕಾದ್ರೆ ನಾನು ಕೈ ಮುಗದೆ ಹೋಗ್ತೀನಿ. ಆದರೆ ನಾನು ಯಾವತ್ತೂ ಕೂತು ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ 3 ಅವರ್ ನಾನು ಹೆಂಡತಿ ಜೊತೆ ಕೂತೆ. ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದೆ. ನನ್ನ ವೈಫ್ಗೆ ಹೇಳಿದೆ, ಒಂದು 2 ಚಪ್ಪಾಳೆ ಹೊಡಿಸ್ತಾ ಇರ್ತೀನಿ. ಯಾವ್ದು ಆಗಲೇ ಹೇಳಿದೆ ನಾನು, ರೈತನ ಮಗ ಚಪ್ಪಾಳೆ ಹೊಡೀರಿ ಅಂತ. ತುಂಬ ಜನ ಹೆಣ್ಮಕ್ಳಿದ್ದೀರಿ, ಇನ್ನೊಂದ್ಸರಿ ನೀವು ಚಪ್ಪಾಳೆ ಆಗಟ ಲವ್ಲಿ ವೈಫ್ ಅಟ್ ಹೋಮ್, ಚಪ್ಪಾಳೆ ಹೊಡೀರಿ. ನಾಳೆ ನೀವೆಲ್ಲ ಹೇಳ್ಕೊಂಡಿರ್ತೀನಿ. ಇವೆಲ್ಲ ಮದುವೆ ಕೆಲಸ ಯಜಮಾನ್ರ ಮುಂದೆ ನಿಂತ್ಕೋಬೇಕು. ರೀ ಸರಿ ನನ್ನ ಲವ್ಲಿ ವೈಫ್ ಅನ್ರಿ ಅನ್ನೋವರೆಗೂ ಬಿಡಬಾರ್ದು. ಗೊತ್ತಾಯ್ತಾ? ಯಾವ ಮನೆಯಲ್ಲಿ ಲಕ್ಷ್ಮಿ ಸರಸ್ವತಿ ಎಲ್ಲ ಅವಳೇ. ಯಾರ ಮನೆಯಲ್ಲಿ ಹೆಣ್ಣು ಮಗಳು ಚೆನ್ನಾಗಿರ್ತಾಳಲ್ಲ, ನೋಡಕ್ ಚೆನ್ನಾಗಿರೋದು ಅಷ್ಟೇ ಅಲ್ಲ, ಅವರ ಗುಣ ನಡತೆ ಚೆನ್ನಾಗಿರ್ತಾರೆ. ಮೈ ವೈಫ್ ಇಸ್ ಎ ಟೀಚರ್, ಶಿ ಇಸ್ BSc B.Ed. ಮೈ ವೈಫ್ ಇಸ್ ಮಮತಾ. ಅದಕ್ಕೋಸ್ಕರ ಇವೆಲ್ಲವನ್ನು ಕಾಯಕವೇ ಕೈಲಾಸ. ನೀವು ವರ್ಕ್ ರೀ. ಇಫ್ ಯು ಎಂಜಾಯ್ ಯುವರ್ ವರ್ಕ್, you need not work an hour a day ಅಂತ ಸ್ಟೇಟ್ಮೆಂಟ್ ಇದೆ. ಐ ಎಂಜಾಯ್ ಮೈ ವರ್ಕ್. 23 ಗಂಟೆ ಕೆಲಸ ಮಾಡ್ತೀನಿ ನಾನು. ಒಂದೇ ರಾತ್ರಿ 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂತ ಸರ್ಜನ್ ನಾನು ಬೋರಿಂಗ್ ಅಂಡ್ ಮೆಡಿಕಲ್ಸ್ ಹಾಸ್ಪಿಟಲ್ ಅಲ್ಲಿ. ರಾತ್ರಿ 8:45 ನೆಕ್ಸ್ಟ್ ಡೇ 10:45 ನಾನು 10 ಜನ ಮುಸ್ಲಿಂ ಹುಡುಗರಿಂದ. ನೀವು ಬುಲೆಟ್ ಇಂಜರಿ ಅಂದ್ರೆ ನಿಮ್ಗೆ ಬರೀ ಸಿನಿಮಾ ನೋಡಿರ್ತೀರಿ. ನಾನು ಸಿನಿಮಾ ಒಳಗೆ ನೋಡಿದ್ದೆ ಅಮಿತಾಬ್ ಬಚ್ಚನ್ ಪಿಕ್ಚರ್ನಾಗಿ. ಯಾಕಂದ್ರೆ ನಾವೆಲ್ಲ ಸಿವಿಲಿಯನ್ ಸರ್ಜನ್ಸ್, ಮಿಲಿಟರಿ ಸರ್ಜನ್ಸ್ ಅಲ್ಲ. ನಾನು ನೋಡಿದ ಎಕ್ಸ್ಪೀರಿಯನ್ಸ್ ನೋಡ್ತೀನಿ. ಯಾವುದೇ ಸಿನಿಮಾ ನೋಡ್ಲಿ ಅಂತ ಹೊಡಿತಾನೆ, ಅದ್ಯಾವುದು ಇಲ್ಲೇ ಹೋಗ್ತದೆ ಎಡಗಡೆ ಭುಜಕ್ಕೆ. ಇವನು ಆ ಹುಡುಗಿನ ಹಿಡ್ಕೊಂಡು ಹೋಗ್ತಾನೆ, ಹಳೆ ಮನೆಗೆ ಅಲ್ಲೊಂದು ಚಾಕು ತಗೋತಾನೆ, ದೀಪದೊಳಗೆ ಅದನ್ನ ಬಿಸಿ ಮಾಡಿಬಿಟ್ಟು ಅಂತ ತೆಗಿತಾನೆ. ಅಷ್ಟೇ ನನ್ನ ಅನುಭವ. ಅವತ್ತು ನೋಡ್ತೀನಿ ಗೋಲಿಬಾರ್ ಆಗೋಗಿದೆ. ಗೋಲಿಬಾರ್ ಅಂದ್ರೆ ಪೊಲೀಸ್ನವರು ಹೆಂಗೆ ಗುಂಡು ಹೊಡೆದಿರ್ತಾರೆ ಅಂದ್ರೆ ಬರೀ ಅಲ್ಲಿ ಹೊಡೆಯೋದಿಲ್ಲ. ಒಬ್ಬ ಹುಡುಗ ಕರಡಿಗೆ ಹಿಡ್ಕೊಂಡಿದ್ದಾನೆ, ಕಿತ್ಕೊಂಡು ಹೊರಟೋಗಿದೆ. ಇಂಟೆಸ್ಟೈನ್ 6 ಮೀಟರ್ ಇರುತ್ತೆ ನಿಮ್ಮ ಕೇಳುತ್ತ ಹೊಟ್ಟೆಯಲ್ಲಿ, ಸೋರ್ತಾ ಇದೆ ರಕ್ತ. ಅವನು ಬ್ರಾಟ್ ಅನ್ಕಾನ್ಶಿಯಸ್ ಒಂಥರ ಇನ್ನೂ ಇದಾನೆ, ಕಂಡುಬಿಡ್ತಾ ಇದ್ದಾನೆ. ಅದನ್ನ ಓಪನ್ ಮಾಡಿ ರಿಸೆಟ್ ಮಾಡಿ ಸೈಕಲ್ ಪ್ಯಾಚ್ ಪಂಚರ್ ಆಗ್ತಾರಲ್ಲ ಆ ಕೆಲಸ ಮಾಡ್ತೀವಿ. ಸೊ ಅವ್ನು ಉಳ್ಕೊಂಡ. 10 ಜನ ಇಂಥ ಹುಡುಗರು ನನ್ನ ಉಳಿಸಿದಕ್ಕೆ ನನಗೆ 1994ರಲ್ಲಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ವೆಂಟ್ ಅಬ್ರಾಡ್. ಯಾತಕ್ಕೆ ಹೋದೆ ಅಂದರೆ ದೇರ್ ವಾಸ್ ಎ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಲಂಡನ್. ನಾನು ಪೇಪರ್ ಕಳಿಸಿದ್ದೆ ನಾನು ಅವಾಗೆಲ್ಲ ನಮ್ಮ ಹತ್ರ ಕ್ಯಾಮ್ರಾಗಳು ಇಲ್ಲ. ಕ್ಲಿಕ್ ಅಡ್ಜಸ್ಟ್ ಮಾಡ್ಕೊಂಡು ಆ ಹುಡುಗರು ಫೋಟೋ ತೆಕ್ಕೊಂಡು, ಎಕ್ಸ್ರೇ ಫೋಟೋ ತೆಕ್ಕೊಂಡು I prepared a paper. How a single surgeon can save so many young boys by doing surgery ಅಂತ. It was accepted in London World International Surgeons Conference. ನನ್ನ ಪೇಪರ್ಗೆ I got Best Surgeon Award in London in 1990. ಯಾವ
ನೇರವಾಗಿ ನೀವು ಕೇಳಬೇಕು. ಖುಷಿಯಾದವರ ಕಥೆಯನ್ನು ನೇರವಾಗಿ ಕೇಳಿದ್ರೆ ಇಂಥ ಸಾರ್ಥಕ ಕಾರ್ಯಕ್ರಮವನ್ನ ರಾಯಲ್ ಕಾಲೇಜ್ನಲ್ಲಿ ನಮ್ಮ ದೇವರಾಜ್ ಅವರು ಬಿ ಕೆ ಟೀಚರ್ ಮೇಡಮ್ ಇದ್ದಾರೆ, ಸೊ ಪ್ರಾಂಶುಪಾಲರು ಟೀಚರ್. ದಿಸ್ ಇಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್. ಈತ ಮಾಡಿದಾಗೆ ನೀವೆಲ್ಲೋ ನೆನ್ಸ್ಕೋತೀರಿ, 10 ವರ್ಷ ಆದ್ಮೇಲೆ ನೆನ್ಸ್ಕೋತೀರಿ, ಅವತ್ತು ಭಾಷಣ ಕೇಳಿದ್ದೆ ನಾನು ಆಂಜನಪ್ಪ ಅವರು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಚೀವರ್ಸ್ ಇದು. ಅಂಡ್ ಸ್ಟಡೀಸ್ ರೀ, ಯು ಮಸ್ಟ್ ಬಿ ಗುಡ್. ನಮ್ಮಂತರ ಬರ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಅಲ್ಟಿಮೇಟ್ಲಿ ಯುವರ್ ಜಾಬ್ ಇಸ್ ಟು ಗೆಟ್ ಎ ಡಿಗ್ರಿ ಅಟ್ ದ ಹೈಯೆಸ್ಟ್ ರ್ಯಾಂಕ್. ಟ್ರೈ ಮಾಡಿ. ಸಿ, ನಾನು ಆಸ್ ಎ ಡಾಕ್ಟರ್ ಇನ್ನೊಂದು ಆಲ್ವೇಸ್ ಹೇಳ್ತೀನಿ, ಅಟೆಂಪ್ಟ್ ಮಾಡೋದು ನಮ್ಮ ಕೆಲಸ. ಎಲ್ರಿಗೂ 100ಕ್ಕೆ 100 ಬರೋದಿಲ್ಲ, 99 ಬರಲ್ಲ. ಬಂದಷ್ಟು ಸಾಕ್ರಿ, ಬಂದಷ್ಟು ನಾನು ಪ್ರಯತ್ನ ಪಟ್ಟೆ ಅನ್ನೋ ಖುಷಿ ನಿಮ್ಗೆ ಇರಬೇಕು. ಎಲ್ಲ ಓದ್ತಾ ಹೊಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಇಟ್ಕೊಂಡ್ಬಿಟ್ಟು ಮಾರ್ಕ್ಸ್ ಬರಲಿಲ್ಲ ಅಂತ ಬೇಜಾರು ಮಾಡ್ತಾರೆ. ನಾನು ಪ್ರಯತ್ನ ಪಟ್ಟೆ ಆದರೂ ಬರಲಿಲ್ಲ. ದಟ್ಸ್ ಎ ಡಿಫರೆಂಟ್ ಆಟಿಟ್ಯೂಡ್. ಅಂಡ್ ಇವತ್ತು ಟು ಅಚೀವ್ ದರ್ ಆರ್ ಲಾಟ್ ಆಫ್ ಅವೆನ್ಯೂಸ್, ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ಹಂಗಾಗಿ ಆ ಮೊದಲ ಕಾಲದಲ್ಲಿ ಗೋಗರಿಯದ್ ಬೇಕಿರಲಿಲ್ಲ, ಇವತ್ತು ಆಪರ್ಚುನಿಟಿ ಇದೆ. ಇಲ್ಲೊಂದು ಇನ್ಸ್ಟಿಟ್ಯೂಷನ್ ಬಂತು. ಇವು ನಾನು ಆಕ್ಚುಲಿ ಇಂಗ್ಲಿಷ್ ಮೀಡಿಯಂಗೆ ಯಾಕೆ ಓದಲಿಲ್ಲ ಅಂದರೆ ನಮಗೆಲ್ಲ ಫೈನಾನ್ಷಿಯಲ್ ಅನುಕೂಲ ಇರಲಿಲ್ಲ. ಅಲ್ಲಿಗೂ ನಾನು ಬೇಡಾಡ್ಕೊಂಡು ಇವತ್ತು ಕೂಡ ನನಗೆ ಆಗಲೇ ಬಿಸಿ ಬಿಸಿ ಕಾಪಿ ಕೊಟ್ಟು, ನಿಮ್ಮ ಹೆಸರೇನಪ್ಪ? ಸಿದ್ದರಾಜು. ನೋಡ್ರಿ, ಜೀವನದಲ್ಲಿ ಎಂಥವ್ರು ಇಂಪಾರ್ಟೆಂಟ್ ಆಗ್ತಾರೆ. ಸಿದ್ದರಾಜು ಥರನೇ ಹನುಮಂತರಾಯಪ್ಪ ಅಂತ ಒಬ್ಬ ಅಟೆಂಡರ್ ಇದ್ರು ನಾನು ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ. ನಾನು GKBMS ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್, GKBMS ಅಂದರೆ 7th ಸ್ಟ್ಯಾಂಡರ್ಡ್ ಹೈಯೆಸ್ಟ್ ಬಂದೆ. ನನ್ನ ಅಣ್ಣ ಟೀಚರ್ ಮುನಿಕೃಷ್ಣಯ್ಯ ಅಂತ ನನ್ನ ಓದಿಸಿದವರು, ಈ ವಾಸ್ ಎ ಪ್ರೈಮರಿ ಸ್ಕೂಲ್ ಟೀಚರ್. ನನ್ಗೆ ಹೇಳ್ದ, ಅಜ್ಜಿ ಇಂಗ್ಲಿಷ್ ಮೀಡಿಯಂ ಸೇರ್ಕೊ ಅಂತ. ನನಗೆ 100ಕ್ಕೆ 62 ಬಂದಿತ್ತು. TB ಸೂರ್ಯನಾರಾಯಣ ಅಂತ ನಮ್ಮ ಮೇಷ್ಟ್ರು ಇನ್ನೂ ನೆನಪಿದೆ. ಮುನ್ಸಿಪಲ್ ಹೈಸ್ಕೂಲ್ನಾಗ ಎಂಟ್ರಿ ಆದ ತಕ್ಷಣ 2 ಸಾಲ್ ಮಾಡಿದ್ರು. 65 ಕೆಳಗಡೆ ಕೊಡಿರಲಿಲ್ಲ, ಹಿಂಗ್ ಕೂತ್ಕೊಳ್ಳಿ, 65 ಮೇಲೆ ಇಲ್ಲಿ ಕೂತ್ಕೊಳ್ಳಿ ಅಂತ. ನಾನು ಇಲ್ಲಿ ಕೂತ್ಕೊಂಡೆ. ಆ ಕಡೆ ಇಂಗ್ಲಿಷ್ ಮೀಡಿಯಂ ಸೇರಿಸ್ಕೋತಾರಂತೆ, ಈ ಕಡೆ ಕನ್ನಡ. ನನಗೆ ಆ ಕಡೆ ಕೂತ್ಕೋಬೇಕು ಅಂತ ಆಸೆ. ಮೇಲೆ ನಿಂತ್ಕೊಂಡೆ. ಸಾರ್, ನಾನು ಆ ಕಡೆ ಕೂತ್ಕೊಳ್ಳ ಸರ್. ಎಷ್ಟು ಅಲ್ಲಿಂದ ಮಾರ್ಕ್ಸು? ಸರ್ 62 ಸರ್. ಕೂತ್ಕೊಳ್ಳೆ ಅಂದ್ರು. ಸರ್ ಇಲ್ಲ ಸರ್, ನಾನು ಇಂಗ್ಲಿಷ್ ಮೀಡಿಯಂ ಓದ್ತೇನೆ. ಹಂಗಾರೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯ ಅಂದ್ರು. ಏನೋ ಒಂಚೂರು ABCD ಗೊತ್ತಿತ್ತಲ್ಲ, ಹಳ್ಳಿ ಸ್ಕೂಲಿಂದ ಬಂದ. ಕೇಳಿ ಸರ್ ಅಂದೆ. ಎಂದಿದ್ರೆ ಕ್ಯೂ ಸ್ಪೆಲ್ಲಿಂಗ್ ಏನೋ ಅಂದ್ರು. ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಕ್ಯೂ? ಖುಷಿ ಆಗ್ಬಿಡ್ತು ನನಗೆ. ಬಸ್ ಮೇಲೆಲ್ಲ ಬರ್ತಿದ್ದು ನೋಡಿದ್ದೆ, ಬಿಗ್ ಕ್ಯೂ ಸರ್ ಅಂದೆ. ನೋಡ್ಬಿಡ್ಲೇ ಮುಟ್ಟಾಳ ಕೂತ್ಕೊಂಡ್ರು. ಹಿಂಗೆ ಅಂದ್ರು. ಅದಲ್ಲ ಅಂದ್ರು. ಈಗ ಎಷ್ಟು ಜನ ನಿಮ್ಗೆ ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ, ಆಗಲ್ಲ ಹೋಗ್ಬಿಡ್ತಿದೆ. QUE ಇಷ್ಟಿದೆ ನೋಡ್ರಿ. ಕ್ಯೂ ಅನ್ಬೇಕಾದ್ರೆ ಕ್ಯೂ ನನಗೆ ಹೆಂಗ್ರಿ ಗೊತ್ತು, ಪಾಪ ಹಳ್ಳಿ ಹುಡುಗರು. ಆಮೇಲೆ ಬಹಳ ಸ್ಟ್ರಿಕ್ಟ್ ಮನುಷ್ಯ. ಸ್ಟ್ರಿಕ್ಟ್ ಇರಬೇಕು, ಹ್ಯೂಮನ್ ಹಾರ್ಟ್ ಇರಬೇಕು. ಐ ಆಮ್ ಎ ವೆರಿ ಲವ್ಲಿ ಟೀಚರ್, ಐ ಆಮ್ ಎ ವೆರಿ ಫ್ರೆಂಡ್ಲಿ ಟೀಚರ್. ಮೆಡಿಕಲ್ ಕಾಲೇಜ್ನಲ್ಲಿ ಯಾರನ್ನ ಅಂಜನಪ್ಪ ಸರ್ ಅಂದ್ರೆ ಹಂಗಿರ್ಬೇಕು, ಸ್ಟ್ರಿಕ್ಟ್ ಇರಬೇಕು. ನಮಸ್ತೆ ಕೇಳಲಿಲ್ಲ ಪುಣ್ಯಾತ್ಮ. ನಾನು ಅಳಕ್ ಶುರು ಮಾಡಿದೆ. ಮೆಲ್ಲಗೆ ಆ ಕಡೆಯಿಂದ ಅಟೆಂಡರ್ ಬಂದ, ಹನುಮಂತರಾಯಪ್ಪ. ಈ ಪುಣ್ಯಾತ್ಮ 2 ಕಾಫಿ ಕೊಟ್ಟ, ಫೋಟೋ ಬೇರೆ ತೆಗೆಸ್ಕೊಟ್ಟ. ರಾಜ್ಕುಮಾರ್ ಫ್ಯಾನ್ ಅಂತ. ಇವ್ ನಂಬಿ ರಾಜ್ಕುಮಾರ್ ಎಂತ ವರ್ಸಟೈಲ್ ಮ್ಯಾನ್ ಅಂದ್ರೆ ಅವ್ನ ಮೇಲೆ ಒಂದು ಕತೆ ಹೇಳ್ತೀನಿ, ಆಮೇಲೆ ಭಾಷಣ ನಿಲ್ಲಿಸ್ತೀನಿ. ನಾನು ಹೊಳ್ದು ಯಾಕಲೆ ಮರಿ ಹೇಳ್ತಾ ಇದೆಯಾ ಅಣ್ಣ, ನಾನು ಆ ಕಡೆ ಕೂತ್ಕೊಳ್ಳ ಅಂದೆ. ಒಂದು ಕೆಲಸ ಮಾಡು, ಅವರೆಲ್ಲ ನೋಡ್ತಾವ್ರೆ, ಅಲ್ಲ ಬೇರೆ ಗಿಡದ ಹತ್ರ ಚೆವಿ ಬಂದು ಆ ಕಡೆ ಕೂತ್ಕೊಂಡ್ಬಿಡು. ಇವತ್ತು ನೆನ್ಸ್ಕೊತೀನಿ ಹನುಮಂತರಾಯಪ್ಪ ಹೇಳ್ದಂಗೆ ಅಲ್ಲ ಚೆವಿ ಬಂದು ಅವ್ರ ಕಡೆ ಕೂತ್ಕೊಂಡೆ. ನನ್ನ ಹೆಸರು ಬರ್ಕೊಂಡ್ಬಿಟ್ರು. ಕೊನೆಗೆ ನಾನೇ ಹೈಯೆಸ್ಟ್ ಇಂಗ್ಲಿಷ್ ಮಾರ್ಕ್ಸ್ ತಗೊಂಡೆ ಹೈಸ್ಕೂಲ್. ಬಿಕಾಸ್ ಆಫ್ ಹಿಮ್ ಐ ವೆಂಟ್ ಇಂಗ್ಲಿಷ್ ಮೀಡಿಯಂ ಅಂತ. ಅದಕ್ಕೆ ಭಾರಿ ಇಂಪಾರ್ಟೆಂಟ್. ಸೊ ಇನ್ನೆರಡು ಮಾತು ಹೇಳಿ ನಾನು ಸುತ್ತು 10 ಊರಿಗೆ ನಾನೇ ಮೊದಲನೇ ಡಾಕ್ಟರ್. ನಿಮ್ಗೊಂದು ಮಾತು ಹೇಳಿದೆ, ಐ ಆಮ್ ದ ಬೆಸ್ಟ್ ಅಂತ. ಎರಡನೇದು, ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್. ಆನೆಸ್ಟ್ಲಿ ನಿಮ್ಗೆ ಇವತ್ತೊಂದು ಮಾತು ಹೇಳ್ತೀನಿ. ನನ್ನ ಅಪ್ಪ ಇವತ್ತಿಲ್ಲ, ಹನುಮಂತರಾಯಪ್ಪ 2ನೇ ಕ್ಲಾಸ್ ಓದಿದರು. ಈಸ್ ಗ್ರೇಟರ್ ದ್ಯಾನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ. ಅಂಬಾನಿ ಮಗ ಅಮೆರಿಕಾಗ ಹೋಗಿದ್ದು ದೊಡ್ಡದಲ್ರಿ. ಸುತ್ತು 10 ಊರಿಗೆ ನನ್ನಪ್ಪ ಹೆಮ್ಮೆಯಿಂದ ಹೇಳ್ಕೊಂಡು, ನನ್ನ ಮಗ ಆಂಜನೇಯ MBBS ಓದ್ತಾ ಇದ್ದಾನೆ ಅಂತ. ನಾನು 1978ರಲ್ಲಿ MBBS ಡಿಗ್ರಿ ತಗೋತೀನಿ. ಅವಾಗೆಲ್ಲ ನೀವೆಲ್ಲ ಮಾಡಿದಂಗೆ ಗ್ರಾಜ್ಯುಯೇಷನ್ ಡೇ ಅವೆಲ್ಲ ಯಾರು ಮಾಡ್ತಾ ಇರಲಿಲ್ಲ, ರೊಕ್ಕನೇ ಇರ್ತಿರ್ಲಿಲ್ಲ. ನಾನು ಟ್ರೈನ್ನ ಬರ್ತೀನಿ ದೊಡ್ಡಬಳ್ಳಾಪುರಕ್ಕೆ. 9 ರೂಪಾಯಿ 80 ಪೈಸೆ ಆಗಿತ್ತು ಟ್ರೈನ್ ಚಾರ್ಜು. ಇಳಿತೀನಿ, ನೋಡ್ತೀನಿ ಕೈನಾಗ ಒಂದು ಸೂಟ್ ಕೇಸ್ ಇತ್ತು. ಅಲ್ಲಿ ನಮ್ಮೂರ್ನ ನಾವು ಹುಡುಗ ಇದ್ದ, ಅಣೆಯ ಈಗ ಬಂದ್ರ ಅಂತ ಹುಲ್ಲೇ ಅಂದ್ರು. ಸೈಕಲ್ ಮೇಲೆ ಕುಂಡಿಸ್ಕೊಂಡು ಹೋದ. ಖುಷಿಯಿಂದ ಹೋಗ್ತೀನಿ. ಊರ್ನಾಗೆಲ್ಲ ಡಿಕ್ಲೇರ್ ಮಾಡ್ಬೇಕು ನಾನು ಡಾಕ್ಟರ್ ಆಗ್ಬೇಕು ಅಂತ. ನನ್ನ ಮನೆ ಹತ್ರ ಹೋದ್ರೆ ನನ್ನ ಅಮ್ಮ ಮುಸುರಿ ತೊಳಿತಿದ್ಲು, ಲಕ್ಷ್ಮೀ ದೇವಮ್ಮ, ನನ್ನ ಅಮ್ಮ ಸತ್ಯ ಲವ್ಲಿ ಲೇಡಿ.
ಸ್ಕೂಲ್ಗೆ ಹೋಗಿಲ್ಲ ನನ್ನ ಅಮ್ಮ. ನಾನು ನೋಡಿ ನನ್ನ ಅಮ್ಮನಿಗೆ ಖುಷಿ, ಬಳ್ಳಾರಿಯಿಂದ ಬಂದಿದೆ, ನನ್ನ ಮಗ ಅಮೆರಿಕಾದಿಂದ ಬಂದಂಗೆ ಅಯ್ಯಮ್ಮನಿಗೆ ಆಗಿನ ಕಾಲದಲ್ಲಿ. ಅಲ್ಲೇ ಮಗನ ಟೀ ಕೊಡ್ತೀನಿ ನಿಮಿಷ. ನಾನು ಶೂಟ್ ಕೇಸ್ನ ಮೆಲ್ಲ ತೆಗೆದು ಟಿಗ್ರಿಂಗ್ ಹಿಡ್ಕೊಂಡೆ. ನಮ್ಮ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಅದೇನು ಅಂತ. ಪಾಪ ಸ್ಕೂಲ್ಗೆ ಹೋಗಿಲ್ಲ, ಹಂಗಾಗಿ ಗೊತ್ತಾಗಲಿಲ್ಲ. ನನಗೆ ಬೇಜಾರಾಯಿತು. ಯಾರಾದರೂ ನನ್ನ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ರಿಷಿಯೇಟ್ ಮಾಡಬೇಕಲ್ಲ ಅಂತ. ಅಪ್ಪ ಎಲ್ಲಮ್ಮ? ಮಗನೇ ಕಾನೆ ಗದ್ದೆ ಒಳಗೆ ಕಳೆ ಕೀಳ್ತಿದ್ದಾರೆ ಆಳುಗಳ ಜೊತೆ, ನಾನು ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ, ಬುಟ್ಟಿ ತಗೊಂಡು ಇರಮ್ಮ ಬರ್ತೀನಿ, ಆಮೇಲೆ ಟೀ ಕುಡಿತೀನಿ. ಸೀದಾ ಹೋದೆ ನಮ್ಮ ಕೆರೆ ಹಿಂದೆಗಡೆ. ನಾವೆಲ್ಲ ಕಳೆ ಕಿತ್ತಿದ ಕೆರೆ ಹೋದೆ. ನನ್ನಪ್ಪ ನಾನು ನೋಡಿ ತಿಳ್ಣ ಖುಷಿ, ಮಗ ಬಂದಿದ್ದಾನೆ ಅಂತ ಬದಿನ ಮೇಲೆ ನಿಂತ್ಕೊಂಡಿದ್ದೆ. ಡಿಗ್ರಿ ಸರ್ಟಿಫಿಕೇಟ್ ಹಿಂಗೆ ಹಿಡ್ಕೊಂಡಿದ್ದೆ ನಾನು. ಆಳುಗಳೆಲ್ಲ ಓ ಡಾಕ್ಟರ್ ಬಂದ್ಬಿಟ್ಟವ್ರ ಅಂದ್ರು. ನಾನು ನನ್ನ ಅಪ್ಪನಿಗೆ ಕಳೆ ನೋಡ್ತಾ ಇದ್ದಂಗೆ ಚಕ್ ಅಂತ ಹಿಂಗೆ ಹಿಡ್ಕೊಂಡೆ ಡಿಗ್ರಿ ಸರ್ಟಿಫಿಕೇಟ್ನ. ನಂಬಿ ನನ್ನ ಮಾತನ್ನ. ನನ್ನ ಅಪ್ಪನಿಗೆ ಎಷ್ಟು ಸಂತೋಷ ಆಗಿತ್ತು ಅಂದ್ರೆ ಕುರ್ಚಿಯ ಕೈನಲ್ಲಿ ಎದ್ದು ಬಂದ ನನ್ನ ತಪ್ಪಿಕೊಂಡು ಕೊಟ್ಟಂತ ಮುದ್ದನ್ನ ನಾನು ಜೀವನದಲ್ಲೇ ಮಾಡಿದೆ. ಇದಮ್ಮ ಬಹಳ ಇಂಪಾರ್ಟೆಂಟ್. ನಿಮ್ಮ ಅಪ್ಪ ಆಟ ಓಡಿಸ್ಬೋದು, ಡಸಂಟ್ ಮ್ಯಾಟರ್. ಎಲ್ಲೋ BBMP ವರ್ಕರ್ ಇರ್ಬೋದು, ಡಸಂಟ್ ಮ್ಯಾಟರ್. ಯು ಶುಡ್ ಸೆಲೆಬ್ರೇಟ್. ಇವತ್ತು ನೋಡ್ತಿರ್ತೀರಿ ನೀವು ಪೇಪರ್ನಾಗೆ, ಯಾರೋ ಕೆಲಸ ಮಾಡೋರ ಮಗಳು ಕೋಲಾರ ಕಡೆ ರೈತನ ಮಗಳು IAS ಮಾಡ್ತಾಳೆ. ವಾಟ್ ಎನ್ ಅಪ್ರಿಷಿಯೇಷನ್, ವಾಟ್ ಎ ಹ್ಯಾಪಿನೆಸ್, ವಾಟ್ ಎನ್ ಇನ್ಸ್ಪಿರೇಷನ್ ಅಂತವನ್ನೆಲ್ಲ ನೀವು ಕೇಳಬೇಕು. ಅಂಥವ್ರನ್ನ ಕರೆಯೋದು ವರ್ಷಕ್ಕೊಂದು ಪ್ರೋಗ್ರಾಮಿಗೆ ಗೆಸ್ಟ್ಗಳು ಕರೆಯೋಕ್ಕಾಗಲ್ಲ. ನನಗೆ ಎಷ್ಟು ಕೆಲಸ ಇವತ್ತು ಬಿಟ್ಟು ಬಂದಿದ್ದೀನಿ, ಏನೋ ಒಂದು ಖುಷಿಯಲ್ಲಿ ಬಂದಿನಿ. ಆಕ್ಚುಲಿ ಐ ಆಮ್ ಎ ಡೈರೆಕ್ಟರ್ ಆಫ್ ಒಕ್ಕಲಿಗರ ಸಂಘ. ಐ ಆಮ್ ಚೇರ್ಮನ್ ಆಫ್ ಕೆಂಪೇಗೌಡ ಹಾಸ್ಪಿಟಲ್. ನಾನು ಐ ಶುಡ್ ಹ್ಯಾವ್ ಬೀನ್ ದೇರ್. ಇವಾಗ ಕೆಂಪೇಗೌಡ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ನಾನು ಅನ್ನಿಸ್ತು ಕೆಂಪೇಗೌಡ ಪ್ರೋಗ್ರಾಮಲ್ಲಿ ಯಾರ್ಯಾರೋ ಮಿಂಚೋದ್ರಕ್ಕಿಂತ ಜಾಸ್ತಿ ನಾನು ಹೋಗಿ ರಾಯಲ್ ಕಾಲೇಜ್ನಾಗ ಮಿಂಚೋರು ಮಿಂಚನ ಅಂತ ಬಂದಿದ್ದೀನಿ. ನಾಳೆ ನನ್ನ ನಿಮ್ಗೆ ಒಂದು 10 ಜನ ಒಂದು ಸೆಲೆಬ್ರಿಟಿ ಆದರೆ ದಟ್ಸ್ ಮೈ ಅಚೀವ್ಮೆಂಟ್. ಸೊ ಹಂಗಾಗಿ ಆತ್ಮೀಯರೇ ಬಹಳ ಖುಷಿ. ಸೊ ಕೊನೆಗೆ ರಾಜ್ಕುಮಾರ್ ಬಗ್ಗೆ ಇಷ್ಟೊಂದು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಡಾಕ್ಟರ್ ಆಗಿ ಹೋದಾಗ ನನಗೆ ಬಹಳ ಆಂಬಿಷನ್ ಅಂದರೆ ಸೂಟ್ ಹಾಕಬೇಕು. ಯಾಕಂದ್ರೆ ಚಿಕ್ಕ ಹುಡುಗರ ಚಡ್ಡಿ ಅರ್ಧೋಗಿತ್ತು, ಬನೀನ್ ಅರ್ಧೋಗಿತ್ತು. ನಾನು ಸೂಟ್ ಹಾಕ್ಬೇಕು ಅನ್ನೋ ಕನಸು ಕಂಡಿದ್ದು ಫಸ್ಟ್ 4ನೇ ಕ್ಲಾಸ್ನಲ್ಲಿ. 4th ಸ್ಟ್ಯಾಂಡರ್ಡು ಬೆಳಗ್ಗೆ ಎಮ್ಮೆ ಕಟ್ ಹಾಕ್ಬಿಟ್ಟು ಗಪ್ಸೊಪ್ಪು ಇಟ್ಕೊಂಬಂದು ಹಾಕಿ, ಎಮ್ಮೆ ಕಟ್ ಹಾಕಿ ನಮ್ಮ ಅಮ್ಮನಿಗೆ ಪಾತ್ರೆ ಎಲ್ಲ ತೊಳ್ಕೊಟ್ಟು ಅದೇ ಕೆರೆಗೆ ತೊಗೊಂಡೋಗಿ ಕೊಡ್ಬೇಕು, ತೊಳ್ಕೊಂಬರೇವಿ. ಸ್ಕೂಲಿಗೆ ಬರೀನಿ. 4ನೇ ಕ್ಲಾಸ್ವರೆಗೂ ನಾವು 3 ಸ್ಕೂಲಿಗೆ ಹೋದೇನೆ. ಬ್ಯಾಗ್ ತಗೊಂಡು ಓಡ್ ಬರೀ ಬಂದು ಮತ್ತೆ ಸಾಯಂಕಾಲ ಓದ್ಬೇಕು ಅಂದ್ರೆ ಇಲ್ಲ. ಯಾಕಂದ್ರೆ ಅವಾಗೆಲ್ಲ ಸೀಮೆಣ್ಣೆ ಬುಡ್ಡಿ. ನಮ್ಮಮ್ಮ ಎಲ್ಲರೂ 7 ಜನ ಮಕ್ಕಳನ್ನ ಊಟ ಮಾಡಿದ್ಮೇಲೆ ಆಫ್ ಮಾಡುವ. ಯಾಕಂದ್ರೆ ಅಷ್ಟೇ ದೀಪಕ್ಕೆ ಎಣ್ಣೆ ತಗೊಳಕ್ಕೂ ಅವ್ರ ಹತ್ರ ದುಡ್ಡು ಇರ್ತಿರಲಿಲ್ಲ. ಸೊ ನಾನು ಓದೋದು ಮಧ್ಯಾಹ್ನ. ನಮ್ಮ ಪುಣ್ಯಕ್ಕೆ ಆಗಿನ ಕಾಲದಲ್ಲೇ ಮಿಡ್ ಡೇ ಮೀಲ್ಸ್ ಇತ್ತು. ಅದಕ್ಕೆ ನನ್ನ ವೈಫ್ ಹೇಳಿದೆ. ನನ್ನ ವೈಫ್ ನಾನು ಫಸ್ಟ್ ಹಾಕೊಂಡ ತಕ್ಷಣ ನೋಡ್ತಾರೆ, ರೇ ಇವತ್ತು ಈ ಸೂಟ್ ಹಾಕೊಂಡು, ಇವತ್ತು ಅಲ್ಲಿಗೂ ಹಾಕೊಂಡ್ಬಿಟ್ಟಿದ್ದೆ. ನಾನು ಹೇಳ್ತಿ ಯಾಕೋ ಉದ್ದೇರ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಲ್ರಿ ಅಂದ್ರು. ನಮ್ಮ ದೊಡ್ಡ ಮನುಷ್ಯನಾಗಿ ಓದ್ತಾ ಇದ್ದೀನಿ, ದೊಡ್ಡ ಕೋಟ್ ಹಾಕೊಂಡು ಹೋಗ್ತಿದ್ದೇನೆ. ಕೋಟ್ ಹಾಕಿದವನು ಕೋಟ್ಯಾಧಿಪತಿ, ನಾನು ಕೋಟ್ಯಾಧಿಪತಿ. ಸುಮ್ಮನೆ ಅಲ್ಲ, ಪ್ರತಿಯೊಂದಕ್ಕೂ ಒಂದು ಮೆಸೇಜ್ ಇರುತ್ತೆ. ಕೋಟ್ ಹಾಕಿದವನು ಕೋಟ್ಯಾಧಿಪತಿ, ನಾನು ಕೋಟ್ಯಾಧಿಪತಿ, ಕ್ರೋರ್ಪತಿ ಕೊಡೆ, ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್. ಅರ್ಥ ಆಯ್ತಲ್ಲ? ಅದರಿಂದ ಕೋಟ್ ಹಾಕೊಂಡು ಹೋಗಿದ್ದೀನಿ. ಅದು ಅವತ್ತು ಯಾರ್ದೋ ಬಾಡಿಗೆ ಇಸ್ಕೊಂಡು ಹೋಗಿದ್ದೀನಿ. ನಾನು ಸ್ಕೂಲ್ಗೆ ಹೋಗ್ತೀನಿ, ನಾನು ಇನ್ನೂ ಕೊಡ್ತಾ ಇರಲಿಲ್ಲ. ಆ ಮೇಷ್ಟ್ರು ನಾನು ನೋಡ್ತಾರೆ, ಯಾರು ಚಿಕ್ಕ ಹುಡುಗ ಸೂಟ್ ಹಾಕೊಂಡು ಬಂದ್ಬಿಟ್ಟಿದ್ದಾನಲ್ಲ. ನಾನು ಹೇಳಿದೆ, ಸರ್ ಇಲ್ಲ ಸರ್, ನಮ್ಮ ಕಾಲದಾಗ ಆಂಜನಪ್ಪ ಮೇಷ್ಟ್ರು ಇದ್ರು ಸರ್, ಯಪ್ಪಾಶ್ಪುರದ ಆಂಜನಪ್ಪ ಮೇಷ್ಟ್ರು. ಆ ಮೇಷ್ಟ್ರ ಬಗ್ಗೆ ಒಂದು 2 ಮಾತು ಹೇಳಿ ಆಮೇಲೆ ಇದನ್ನ ಹೇಳಿ ನಿಲ್ಲಿಸ್ತೀನಿ. ಆಂಜನಪ್ಪ ಮೇಷ್ಟ್ರು ಎಂತ ಸೈಕಲ್ನ ಬರೋರು. ನಾನೇ ಮಾನಿಟ್ರು, ತುಂಬ ಚೆನ್ನಾಗಿ ಕಾಗುಂತ ಬರೆಯಲಿ. ಅದಕ್ಕೆ ನನಗೆ ಮಾನಿಟ್ರ್ ಮಾಡಿದ್ರು. ಬಂದು ಪ್ರತಿ ಸಾರಿ ಅವರು ಬಂದು ಕೂತ್ಕೊಳ್ಳೋದ್ರಲ್ಲಿ ನಾನು ಬೋರ್ಡ್ ಮೇಲೆ ಬರೆದು ಇರಬೇಕು. ಅವತ್ತು ಹೋಗ್ತೀನಿ, ಮೇಷ್ಟ್ರು ಬಂದು ಕೂತ್ಬಿಟ್ಟಿದ್ದಾರೆ. ಅವರಿಗೆ ಫಸ್ಟ್ ಟೈಮ್ ಕಿತ್ಕೊಳ್ಳಲ್ಲಿ ನಿಂತ್ಕೊಂಡೆ. ನಾನು ಇದು ಏನೋ ಹೆಚ್ಚು ಕಮ್ಮಿ ಎಲ್ಲ ಚಡ್ಡಿ ಅಂದ್ರು. ಚಡ್ಡಿನೇ ಹಾಕೊಂಡಿಲ್ಲ, ಬರೀ ಶರ್ಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಯಾಕೆ ಹಂಗಾಗೋಯ್ತು ಅಂದ್ರೆ, ಚಡ್ಡಿ ಹಾಕೊಂಬಾಗ ನಾನು ಮನೆಗೆ ಓದ್ತೀನಿ. ನಮ್ಮಮ್ಮ ಪಾತ್ರೆ ಕಳಿತಾ ಇದ್ಲು. ಯಾಕೆ ಮಗನೇ ಬಂದೆ? ಅಮ್ಮ ಮೇಷ್ಟ್ರು ಬೈದ್ರು ಕಣಮ್ಮ, ಆಂಜನಪ್ಪ ಮೇಷ್ಟ್ರು, ಚಡಿ ಹಾಕಮ್ಮ. ನಮ್ಮಮ್ಮನ ಭಾಷೆಯೊಳಗೆ ಹೇಳ್ತೀನಿ, ಇದು ಕನ್ನಡ ಮಾತಾಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಕೆಲವು ಬ್ಯೂಟಿಫುಲ್ ಇರ್ತವೆ, ಮೇಷ್ಟ್ರಿಗೆ ತೀಗ ಕಡಿತದಂತ ಅಂದ್ಬಿಟ್ಟು. ನಮ್ಮಮ್ಮನ ಭಾಷೆ ಏನು ಓದಿಲ್ಲ. ಅಲ್ಲ ಮಗನೇ, ಚಡ್ಡಿ ನಾನೇ ನಿನ್ಗೆ ಹಾಕಿ ಕಳಿಸ್ತೀನಿ. ಇರೋ ಒಂದು ಚಡ್ಡಿನ ಒಗೆದು ಅಲ್ಲಿ ಒಣಗಾಕಿದ್ದೀನಿ. ಇನ್ನು ತ್ಯಾವ ಐತೆ. ನನ್ನ ಮಗ ತ್ಯಾವ ಚಡ್ಡಿ ಹಾಕಕ್ಕಾಗತ್ತಾ? ನಮ್ಮಮ್ಮನ ಸೆನ್ಸ್ ನೋಡಿ ಚೆನ್ನಾಗಿ. ಅಮ್ಮ ಹಂಗಾರೆ ಮೇಷ್ಟ್ರು
ಬೈತಾರಲ್ಲಮ್ಮ, ಹೊಡಿತಿರಲ್ಲ ಅವ್ರು, ಬೈತಾರಲ್ಲಮ್ಮ. ಹಂಗಾರೆ ದನ ಹೊಡ್ಕೊಂಡು ಹೋಗೋದು ನಮ್ಮಮ್ಮ. ದನ ಹೊಡ್ಕೊಂಡು ಹೋಗ್ಬಿಟ್ರೆ ನಾನೇ ಫಸ್ಟ್ ಇದ್ದೀನಿ ಕ್ಲಾಸ್ಗೆ. ಶ್ರೀನಿವಾಸ ಅಂತ ಇನ್ನೊಬ್ಬ ಇದ್ದ, ಪಾಪ ಅವನು ಬಿಕೆಎಂ ಅಟೆಂಡರ್ ಇದೆ ಕಾಲೇಜ್, ಅವನು ನನ್ನ ಜೊತೆ ಓದಿ. ಅವನೇನಾದ್ರು ಫಸ್ಟ್ ಬಂದ್ಬಿಟ್ರೆ ಹಂಗಾರೆ ಹೋಗೋದು. ನಾನು ಸೀದಾ ಬಂದೆ. ನನ್ನ ಕ್ಲಾಸ್ನಾಗ ಇಬ್ಬರು ಹುಡುಗಿರಿದ್ರಮ್ಮ, ಶಾಂತಮ್ಮ, ಬಸವರಾಜಮ್ಮ. ಶಾಂತಭಾಗ್ರ ಮಗಳು ಶಾಂತಮ್ಮ, ಬಸವರಾಜಮ್ಮ, ಬಂಡೆಪ್ಪನವರು. ಆ ಬಸವರಾಜಮ್ಮನ ಇಬ್ಬರು ಮಕ್ಕಳಿಗೆ ನಾನು ಆಪರೇಷನ್ ಮಾಡಿದ್ದೀನಿ. ಎಷ್ಟು ಸಂತೋಷ ಗೊತ್ತಾ ಅವ್ರಿಗೆ. ನನ್ನ ಕ್ಲಾಸ್ಮೇಟ್ ಆಪರೇಷನ್ ಮಾಡಿದ್ದಾನೆ ಡಾಕ್ಟರ್ ಆಗಿ ಅಂತ. ಆ ಸಂತೋಷ ನೋಡಿ. ನಾನು ಹೋದೆ, ಎಲ್ಲ ಅಂದ್ರು, ಸರ್ ನಮ್ಮಮ್ಮ ಕೊಡ್ಲಿಲ್ಲ ಸರ್, ಯಾವ ಇದು. ಹಂಗಾರೆ ಶರ್ಟ್ ಕೆಳಗಡೆ ಹೇಳ್ಕೊಂಡು ಮುಚ್ಕೊಂಡು ಕೂತ್ಕೊ ಅಂದ್ರು. ಮುಚ್ಕೊಂಡು ಕೂತ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಸೆಲೆಬ್ರಿಟಿ ಆಗಿದ್ದೀನಿ. ಅದಕ್ಕೆ ಆಂಜನಪ್ಪ ಅವತ್ತು ಆಂಜನಪ್ಪ ನಮ್ಮ ಅಮ್ಮ ತಾನೆ ಅವಳ ದನಕಾಯಿ ಅಂತಿದ್ರೆ ನಾನು ನಿಜವಾಗ್ಲೂ ನಾನು ಫಸ್ಟ್ ಬರ್ತಿರ್ಲಿಲ್ಲ ಜೀವನದಲ್ಲಿ. ಸೊ ಇಂಥ ಸ್ಕೂಲಿಗೆ ನಾನು ಹೋಗ್ತೀನಿ. ಆ ಮೇಸ್ಟ್ರು ಹೆಂಗ್ ಮೇಸ್ಟ್ರು ನೋಡಿ, ಅವ್ನಿಗೆ ಗೊತ್ತಿಲ್ಲ ನಾನು ಇಲ್ಲಿ ಓದಿದ್ದೀನಿ ಅಂತ. 4ನೇ ಕ್ಲಾಸ್ಗೆ ಬಿಟ್ಬಿಟ್ಟಿದ್ದೆ ನಾನು. 7 ಕ್ಲಾಸ್ವರೆಗೂ ಇತ್ತು ನಮ್ಮ ಊರಲ್ಲಿ. ದೊಡ್ಡಬಳ್ಳಾಪುರಕ್ಕೆ ಹೋಗಿ ಸೇರ್ಕೊಂಡಿದ್ದೆ ನಾನು ಏನೋ ರೀಸನ್ಗೆ. ಅವರು ಹಂಗಂದಾಗೆ ಸೂಟ್ ಹಾಕೊಂಡಿದ್ನಲ್ಲ, ಮರಿ ನಿಜವಾಗ್ಲೂ ನೀನು ಇದೇ ಸ್ಕೂಲ್ನಾಗ ಓದಿ ಡಾಕ್ಟರ್ ಆಗಿದೆ. ಹ್ಞೂ ಸರ್, ಸರ್ಜನ್ ಆಗಿದ್ದೀನಿ ಸರ್, ಅದಕ್ಕೆ ಸೂಟ್ ಹಾಕೊಂಡ್ ಬಂದೀನಿ ಅಂದೆ. ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ರು. ಇಂತೇನೋ ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ ನಮ್ಮ ಸ್ಕೂಲು, ಹಳ್ಳಿ ಸ್ಕೂಲು. ಒಂದು ದೊಡ್ಡ ಮರ ಇತ್ತು, ಮರದ ಕೆಳಗಡೆ ಎಲ್ಲಾರನ್ನೂ ಸೇರಿಸ್ಬಿಟ್ರು. ನಾನು ಮಕ್ಕಳು ನೋಡ್ತೀನಿ, ಬಹಳ ಚುಂಟಿ. ನಮ್ಮ ಕಾಲದಾಗ ಹಂಗಲ್ಲ, ಕೇಳಿ ಹಿರಿಯರನ್ನ. ಮೇಷ್ಟ್ರು ನೋಡಿದ್ರೆ ಉಚ್ಚೋಯ್ಕೊಳ್ಳೇವು ನಾವು. ಈಗ ನಿಮ್ಮನ್ನು ನೋಡಿದ್ರೆ ಮೇಷ್ಟ್ರುಗಳು ಉಚ್ಚೋಯ್ಕೊಳ್ಳೋಕೆ ಹಂಗಾಗ್ಬಿಟ್ಟಿದೆ. ಕಾಲ ಬದಲಾಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಒಬ್ಬನ ಸರ್ ನಾನೇ ಪಚ್ಚ ಮಾಡ್ಕೊಳ್ಳಿ ಡಾಕ್ಟ್ರ್ ಅಂತ. ತಮ್ಮ ನಿಂತ್ಕೊಳ್ಳೋ ಅಂದೆ. ಒಬ್ಬನ ಎದ್ದು ನಿಂತ್ಕೊಂಡು, ಏನೋ ನಿನ್ನ ಹೆಸರು? ಸರ್ ನನ್ನ ಹೆಸರು ತಿಮ್ರಾಯಿ ಸರ್. ಮೇಷ್ಟ್ರು ತಿಮ್ಮ ತಿಮ್ಮ ಅಂತಾರೆ ಸರ್. ನೋಡು ತಿಮ್ಮ, ನೀನು 3 ಪ್ರಶ್ನೆ ಕೇಳ್ತೀನಿ, ಬರಾಬರಿ ಯೋಚನೆ ಮಾಡಿ ಉತ್ತರ ಹೇಳು. ಸರ್ ನಮ್ಮ ಮೇಷ್ಟ್ರು ದಿನ ಅದೇ ಕೆಲಸ ಮಾಡ್ತೀನಿ, ಸುಮ್ಮನೆ ಪ್ರಶ್ನೆ ಕೇಳಿ ಸರ್ ಅಂತ. ನೋಡ್ರಿ, ಜನರೇಷನ್ ಈಸ್ ಶೋರ್ ಇರ್ತೀರಿ ನೀವೆಲ್ಲ ಅಂತ. ರಿಯಲ್ ಇಟ್ಸ್ ಗುಡ್ ಆಲ್ಸೋ. ಅವನು ಹೇಳಿದ್ದಲ್ಲ, ಕೇಳಿ ಸರ್. ತಿಮ್ಮ, ಸಜ್ಜನರು ಅಂದ್ರೆ ಯಾರು ಅಂತೆ, ಒಳ್ಳೆಯವ್ರು ಯಾರು ಅಂತ. ಏನ್ ಸರ್ ಇಂಥ ಸಿಂಪಲ್ ಕ್ವಶನ್ ಕೇಳ್ಬಿಟ್ರಿ? ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ. ನನ್ನ ಫೇವ್ರೇಟ್ ಹೀರೋ. ಸಜ್ಜನರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ನಿಜವಾಗ್ಲೂ ನೋಡಿ, ರಾಜ್ಕುಮಾರ್ ಪಿಕ್ಚರ್ ನೀವು ಎಷ್ಟು ಜನ ನೋಡಿರ್ತೀರೋ ಗೊತ್ತಿಲ್ಲ. ಯಾವ ಪಿಕ್ಚರ್ನಲ್ಲೂ ಬೀಡಿಸಿಯೋದಲ್ಲ, ಎಂಡ ಕುಡಿಯಲ್ಲ, ಬಡಿಸಿ ರೋಲ್ ಮಾಡೋದು. ನಾನು ಡಾಕ್ಟರ್ ಆಗ್ಲಿಕ್ಕೂ ಕೂಡ ರಾಜ್ಕುಮಾರ್ ಮೈ ಇನ್ಸ್ಪಿರೇಷನ್. 7ನೇ ಕ್ಲಾಸ್ನಾಗ ಓದ್ತಾ ಇದ್ದೀನಿ. ರಾಜ್ಕಮಲ್ ಥಿಯೇಟರ್ ದೊಡ್ಡಬಳ್ಳಾಪುರ, ಅದರ ಕೂತಿದ್ದೀನಿ. ಒಂದು ಪಿಕ್ಚರ್ ಆಗಿನ ಕಾಲದಲ್ಲಿ ನಮ್ಮವರು ಅಂತ ಒಂದು ಪಿಕ್ಚರ್. ಆ ಪಿಕ್ಚರ್ನಲ್ಲಿ ರಾಜ್ಕುಮಾರ ಅಣ್ಣ, ಅವನ ತಮ್ಮ ವಿಜಯ್ ಶಂಕರ್ ಡಾಕ್ಟರ್. ಇವರು ಸೈಕಲ್ ರಿಕ್ಷಾ ತುಳಿದು ತಮ್ಮನ್ನ ಡಾಕ್ಟರ್ ಮಾಡ್ತಾರೆ. ನನಗೆ ಅವತ್ತೇ ಕೂತ್ ಕನ್ಸ್ಕೊಂಡೆ. ನನ್ನ ಅಣ್ಣ ಮೇಷ್ಟ್ರು ಮುನ್ಕೃಷ್ಣಯ್ಯ, ಅವನೇ ರಾಜ್ಕುಮಾರ್. ಓದ್ತಾ ಇದ್ದಾನಲ್ಲ ಜಯಶಂಕರ್, ವಿಜಯಶಂಕರ್, ಅವನೇ ನಾನು. ಅವತ್ತೇ ಅನ್ಕೊಂಡೆ ನಾನು ಡಾಕ್ಟರ್ ಅಂತ. ಡಾಕ್ಟರ್ ಆಗೇ ಬಿಟ್ಟೆ ನಾನು. ಸೊ ದಿಸ್ ಇಸ್ ದ ಪ್ಲೆಷರ್ ಅಂಡ್ ಇನ್ಸ್ಪಿರೇಷನ್ ಆಫ್ ಮೀಡಿಯಾ. ಸರಿ, ನನ್ನ ಫೇವ್ರೆಟ್ ಹೀರೋ ಅಲ್ವಾ. ನನಗೆ ಭಾರಿ ಖುಷಿ ಅವ್ರು ನೋಡ್ರಿ, ಮಕ್ಕಳಿಗೆ ಇಂಥ ನಾಲೆಡ್ಜ್. ಸಜ್ಜನರು ಅವನಷ್ಟೇ ಅಲ್ಲ ಸರ್, ರಾಜ್ಕುಮಾರ್ ಸತ್ರ ಸ್ವರ್ಗಕ್ಕೆ ಹೋಗ್ತಾರೆ ಸರ್ ಅಂತ. ರಾಜ್ಕುಮಾರ್ ಇನ್ನ ಬದುಕಿದ್ರು. ನಾನು ರಾಜ್ಕುಮಾರ್ ಎಲ್ಲೋ ಮುಟ್ಟಿದೆ, ಅದನ್ನ ಲಾಸ್ಟ್ ಹೇಳಿ ನಿಲ್ಲಿಸ್ತೀನಿ. ನಾನು ಹಿಂಗೆ ಮಾತಾಡೋ ಲಾಸ್ಟ್ ಅಂತಿರ್ತೀನಿ, ಮುಂದುವರಿತಾ ಇರ್ತದೆ. ಎಲ್ಲಿ ಸ್ಟಾಪ್ ಮಾಡ್ತಾನೆ ನೋಡೋಣ. ಸೊ ಅವ್ರು ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ ಸರ್. ಅಲ್ಲ ಇವನ್ನ ಎಂತ ಬುದ್ಧಿವಂತ. ತಿಮ್ಮ, 2ನೇ ಪ್ರಶ್ನೆ, ದುರ್ಜನರು ಅಂದ್ರೆ ಯಾರು? ಅದು ಬಾರಿ ಸಿಂಪಲ್ ಬಿಡಿ ಸರ್. ವಜ್ರಮುನಿ, ಬದ್ಮಾಶ್, ಯಾರನ್ನಂದ್ರೆ ಅವ್ರು ರೇಪ್ ಮಾಡ್ತಾನೆ, ಸತ್ರ ನರ್ಕೋಕ್ ಹೋಯ್ತಾನೆ ಸರ್ ಅಂತ. ಟಕ ಅಂತ. ಇವನು ಈಗ ನನ್ನ ಪರಿಚಯ ಮಾಡ್ಕೋಬೇಕಿತ್ತು ಆಕ್ಚುಲಿ. ನಾನು ಸೂಟ್ ಗೀಟ್ ಸರ್ ಮಾಡ್ಕೊಂಡು, ಲೇ ತಿಮ್ಮ 3ನೇ ಪ್ರಶ್ನೆ ಕೇಳ್ತೀನಿ, ಬರೋಬರ್ ಯೋಚನೆ ಮಾಡಿ ಉತ್ತರ ಹೇಳು. ಸರ್ ಇನ್ಸ್ಪೆಕ್ಟರ್ ಬಂದ್ರೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾರೆ ಸರ್, ಈ ಸುಮ್ಮನೆ ಪ್ರಶ್ನೆ ಕೇಳಿ ಸರ್. ನಾನು ಸ್ಮಾರ್ಟ್ ಆಗಿ ನಿಂತ್ಕೊಂಡು ನನ್ನ ಪರಿಚಯ. ತಿಮ್ಮ, ಸರ್ಜನ್ ಡಾಕ್ಟರ್ ಅಂದ್ರೆ ಯಾರು ಅಂತ. ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟ. ಬಟ್ ಟಕ್ಕಂತ ಈಚೆಗೆ ಬಂದ. ನಿಮ್ಮ ಜನರೇಷನ್ ಅದೊಂದು. ಆನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ, ನಮ್ಮ ಕಾಲದಲ್ಲಿ ಸ್ಕೈ ಇಸ್ ದ ಲಿಮಿಟ್ ಅನ್ನೋರು. ನಿಮ್ಮ ಕಾಲದಲ್ಲಿ ಸ್ಕೈ ಇಸ್ ನಾಟ್ ದ ಲಿಮಿಟ್. God has given you so many opportunities and gadgets. You can just lift the sky. ಅದನ್ನ ನೆನಪಿಟ್ಕೊಳ್ಳಿ ಜೀವನದಲ್ಲಿ. ನಿಮಗೆ ರಿಸ್ಟ್ರಿಕ್ಷನ್ ಇಲ್ಲ. If you can mind, you can lift the sky. ನಮ್ಮ ಕಾಲದಲ್ಲಿ ಅಷ್ಟೇನೆ. ನಾನಿದ್ದು ಅವನಿಗೆ ಸಡನ್ ಆಗಿ ಈಚೆ ಬಂದ. ಹೇಳು ನೋಡೋಣ ಸರ್. ನಾನು ಅವಲೇ ಹೇಳಿಲ್ವ ಸರ್, ಸಜ್ಜನರ ಸತ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ದುರ್ಜನರ ಸತ್ರೆ ನರಕಕ್ಕೆ ಹೋಗ್ತಾರೆ. ಅವ್ರಿಬ್ಬರನ್ನು ಮ್ಯಾಲಕ್ಕೆ ಕಳಿಸೋರೆ ಸರ್ಜನ್ ಡಾಕ್ಟ್ರು. ವೈದ್ಯನಾರಾಯಣ ಹರಿ. ನೋಡ್ರಿ, ನಾವೇನೋ ಜನ ನಮ್ಮನ್ನ ದೇವ್ರು ಅನ್ಕೊಂಡ್ರೆ ಇವ್ರು ಬಡಿ ಮಗ ನನ್ನ ಮ್ಯಾಲಕ್ಕೆ ಕಳ್ಸಕ್ ನೋಡ್ರಿ. ನಾನು ಎಟ್ಲಿ ಹೇಳ್ತೀನಿ, ಅವ್ನು ಹೇಳಿದ ಮಾತು ಹೆಂಗೆ ನನಗೆ ಎಚ್ಚರಿಕೆ ಗಂಟೆ ಬಾರಿಸ್ತು ಅಂದ್ರೆ, ನಾನು ಇದುವರೆಗೂ 35,000 ಆಪರೇಷನ್ ಮಾಡಿದ್ದೀನಿ.
ಪ್ರತಿ ಸಾರಿ ನಿಮ್ಮನ್ನ ನೆನ್ಕೊಳ್ಳೋದು. ನಿಮ್ಮ ಹೇಳಿದ್ನಲ್ಲಪ್ಪ ಸಾಯಿಸೋದು ಅಂತ, ಅದಕ್ಕೆ ಕೇರ್ಫುಲ್ ಆಗಿ ಆಪರೇಷನ್. ವೆರಿ ಸಕ್ಸಸ್ಫುಲ್ ಸರ್ಜನ್. 35,000 ಆಪರೇಷನ್ ಮಾಡಿದ್ರಿ. ಎಲ್ಲರೂ ಚೆನ್ನಾಗಿ ಹೋಗಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಇವತ್ತು 70 ವರ್ಷ ನಿಮ್ಮ ಥರನೇ ಆಕ್ಟಿವ್ ಆಗಿದ್ದೀನಿ. ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ಪುಣ್ಯಾತ್ಮರು, ಅನ್ನದಾತ, ಆರೋಗ್ಯದಾತ, ಶಿಕ್ಷಣ ಕೊಟ್ಟಂತ ಪುಣ್ಯಾತ್ಮ. ನಾನು ಅವ್ರು ನೆನ್ಸ್ಕೊಂಡು ಯಾವಾಗಲೂ ಹೇಳ್ತೀನಿ, ಮನುಷ್ಯ 100 ವರ್ಷ ಬದುಕಬೇಕು. 100 ವರ್ಷ ಅಲ್ಲ, ದೇವರು ಮನುಷ್ಯನಿಗೆ ಕೊಟ್ಟಿರೋದು 120 ವರ್ಷ. ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, 3 ಕತ್ತೆ ವಯಸ್ಸು ಮನುಷ್ಯನಿಗೆ. ಆಕ್ಚುಲಿ ಅವರು 120 ವರ್ಷ ಬದುಕಿದ್ರು. ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರಲ್ಲ, ಅದಕ್ಕೆ 111 ವರ್ಷ ಬಂತು. ನಾನು 120 ಅಲ್ಲ, 100 ಬದುಕ್ತೀನಿ. ಅದಕ್ಕೆ ನಿಮಗೂ ಎಲ್ಲರಿಗೂ ಕೂಡ, ಏನು ಚಿಕ್ಕ ವಯಸ್ಸಿನವ್ರು ಇದ್ದೀರಿ, ನನ್ನ ವಯಸ್ಸಿನವರು ಸುಮಾರು ಜನ ಇಲ್ಲಿದ್ದಾರೆ, ಎಲ್ಲ ನನಗಿನ್ನ ಚಿಕ್ಕವರೇ ಅವ್ರನ್ನ. ನಿಮ್ಗೆಲ್ರಿಗೂ ಕೂಡ ಒಂದು ಫಾರ್ಮುಲಾ, 100 ವರ್ಷ ಬದುಕಬೇಕಾದ್ರೆ ಹೆಂಗ್ ಬದುಕಬೇಕು ಇವರಿಂದ ಪ್ರಾಕ್ಟೀಸ್ ಮಾಡಿ. ನಗುವಾತ್ಮ, ಗಿರಿಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಈ ಕಗ್ಗ. ನಗುವಾತ್ಮ ಪರಿಮಳವ ಬಸರಿಸುವ ನಗು ನಗುತ್ತ ಬಾಳು, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರವನ್ನು ಬೇಡಿಕೊಳ್ಳುವ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ನೀವೆಲ್ಲ ಖುಷಿ ಖುಷಿಯಾಗಿರ್ಬೇಕು. ಸಿಟ್ಟು ಮಕ್ಕ ಮಾಡ್ಕೊಳ್ಳೇಬಾರ್ದು. ನೀವು ಖುಷಿಯಾಗಿದ್ರೆ ಇಟ್ ಇಸ್ ಎ ಸ್ಪೆಷಲ್ ಹಾರ್ಮೋನ್ ಇನ್ ಯುವರ್ ಬ್ರೈನ್. ಹೈಪೋಥಾಲಮಸ್ ಅಂತ ಬರುತ್ತೆ, ಎಂಡಾರ್ಫಿನ್ ಅಂತ ಬರುತ್ತೆ, ದಟ್ ಕೀಪ್ಸ್ ಯು ಹೆಲ್ತಿ. ನೀವು ಸಿಟ್ ಮಾಡ್ಕೊಂಡ್ರೆ ಅಡ್ರನಲ್ ಇರುತ್ತೆ, ಪಂಪ್ ಹೊಡೆಯುತ್ತೆ. ಅಡ್ರನಲ್ ದೇವ್ರು ಕೊಟ್ಟಿರೋದು ನಿಮ್ಮನ್ನ ಎಸ್ಕೇಪ್ ಮಾಡ್ಲಿಕ್ಕೆ. ಕಾಂಪೌಂಡ್ ಪಕ್ಕದಲ್ಲಿ ನಿಂತ್ಕೊಂಡು ಮೊಬೈಲ್ ನೋಡ್ತಿರ್ತೀರಿ, ಸಡನ್ ಆಗಿ ನಾಗರಾವ್ ಬರುತ್ತೆ, ಯು ಕ್ಯಾನ್ ಜಂಪ್ 8 feet. ದಟ್ ಈಸ್ ಬಿಕಾಸ್ ಆಫ್ ಅಡ್ರನಲ್ ಹಾರ್ಮೋನ್. ಆದ್ರಿಂದ ದಯವಿಟ್ಟು ಯಾವಾಗಲೂ ನಗ್ನಗ್ತಾ ಇರಿ. ಸೊ ಲಾಸ್ಟ್ಗೆ ರಾಜ್ಕುಮಾರ್ ಹೇಳ್ಬಿಟ್ಟಿದೆ ಅಂದ್ರೆ, ನಾನು ಜಯನಗರ ಜನರಲ್ ಹಾಸ್ಪಿಟಲ್ 5 ವರ್ಷ ಸರ್ಜನ್ ಆಗಿದೆ. ಅದು ಇಟ್ ವಾಸ್ ಎ ಬ್ಯೂಟಿಫುಲ್ ಗೌರ್ಮೆಂಟ್ ಹಾಸ್ಪಿಟಲ್. ಶೂಟಿಂಗ್ ನಡೆಯುತ್ತೆ, ಫಿಲಮ್ ಶೂಟಿಂಗ್. ಒಂದಿನ ಬೆಳಗ್ಗೆ ಹೋಗ್ತೀನಿ, ನಾನು ಸ್ಕೂಟರ್ ನಿಲ್ಸ್ಬಿಟ್ಟು ಒಳಗೆ ಹೋದ್ರೆ ಶೂಟಿಂಗ್ ನಡೀತಾ ಇದೆ. ನನಗೇನಂತ ಇಂಟ್ರೆಸ್ಟ್ ಇಲ್ಲ ಶೂಟಿಂಗ್ನಾಗೆಲ್ಲ. ನನ್ನ ಮೈನರ್ ಆಪರೇಷನ್ ಥಿಯೇಟ್ರಿಗೆ ನಾನು ಹೆಲ್ಮೆಟ್ ಹಿಡೀನಿ. ಹೋದ್ರೆ ವೆರಿ ಹಂಬಲ್ ಮ್ಯಾನ್, ಕೋಟ್ ಹಾಕೊಂಡು ಹಿಂಗೆ ಕೂತಿದ್ರು. ನೋಡ್ತೀನಿ, ರಾಜ್ಕುಮಾರ್ ಥರ ಇದಾರಲ್ಲ. ನಾನು ಅಲ್ಲಿಗೆ, ರಾಜ್ಕುಮಾರ ಸರ್ ನೀವು ಅಂದೆ. ಹೌದು ಮರಿ ಅಂದ್ರು. ಮುಟ್ಲ ಸರ್, ಮುಟ್ಟ ಮರಿ ಅಂದ್ರು. ನಾನು ಈ ಟಕ್ ಅಂತ ಮುಟ್ದೆ. ಇವತ್ತು ನೆನ್ಸ್ಕೊತೀನಿ, ನಾನು ಯಾವ್ದಾರ ಫಂಕ್ಷನ್ಗೆ ಹೋದಾಗೆ, ನೀವು ಯಾರು ರಾಜ್ಕುಮಾರ್ ನೋಡಿಲ್ಲೋ ಮುಟ್ಟಿಲ್ಲೋ, ನನ್ನ ಕೈ ಮುಟ್ರಿ ರಾಜ್ಕುಮಾರ್ ಮುಟ್ದಂಗೆ ಆಗತ್ತೆ. ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಆನೆಸ್ಟ್ಲಿ ಐ ಹ್ಯಾವ್ ಟೇಕನ್ ಮೋರ್ ದೆನ್ 45 minutes. ನಿಮ್ಮ ಪೀರಿಯಡ್ಸ್ ಎಲ್ಲ ಯೂಶಲಿ 45 ನಿಮಿಷ. ನೀವು ಹೋಗೋಟ್ಟೆ ದಯವಿಟ್ಟು ಸಬ್ಜೆಕ್ಟ್ ಚೇಂಜ್ ಮಾಡ್ಕೋತಾ ಇರಿ. Every 45 minutes you must have a break when you are studying. Don't read continuously. Brain has got its own limitations. 5 ನಿಮಿಷ ಹೊರಗಡೆ ಬನ್ನಿ, ಮರ ನೋಡಿ, ಗಿಡ ನೋಡಿ, ಪಕ್ಷಿ ನೋಡಿ, ಒಂದು ಚಾಕ್ಲೇಟ್ ಬಾಯ್ನಾಗ ಹಾಕಿ ತಿರ್ಗೋಗಿ ಕೂತ್ಕೊಂಡು ಹೋಗಿ. ದಿಸ್ ಯು ಹ್ಯಾವ್ ಟು ಡೂ ಫ್ರಮ್ ಡೇ 1. ಫಸ್ಟ್ PUC ಹುಡುಗರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಫಸ್ಟ್ PUC ಮಕ್ಕಳು, ಯು ಹ್ಯಾವ್ ಟು ಡೂ ದಿಸ್. ಯಾವತ್ತೋ ಒಂದಿನ ಓದ್ಬಿಟ್ಟು ಎಕ್ಸಾಮ್ ಪಾಸ್ ಮಾಡ್ತೀನಿ ಆಗೋದಿಲ್ಲ. ಫ್ರಮ್ ಡೇ 1 you dedicate your time. Every subject you must read systematically. ನಿಮ್ಮ ಸಕ್ಸಸ್ ನಿಮ್ಮ ಕೈನಲ್ಲೇ, ಬೇರೆಯವ್ರ ಕೈನಾಗ ಇರೋದಿಲ್ಲ. ಎಲ್ಲ ಮಾಡ್ಯುಲೇಟರ್ಸ್, ಇವರೆಲ್ಲ ಟೀಚರ್ಸು, ಇನ್ಸ್ಟಿಟ್ಯೂಷನ್. ಇಫ್ ಯು ಆರ್ ಡಿಸೈಡೆಡ್ ದಟ್ ಯು ಶುಡ್ ಬಿ ನಂಬರ್ 1 ಇನ್ ದ ಸೊಸೈಟಿ, ಯು ಕ್ಯಾನ್ ಡೂ ಇಟ್. ಸೊ ಇವತ್ತು ನನ್ನನ್ನು ಈ ಸಂಸ್ಥೆಗೆ ಕರೆದು 4 ಮಾತಾಡಲಿಕ್ಕೆ ನಿಮ್ಮೊಟ್ಟಿಗೆ ಅವಕಾಶ ಕೊಟ್ಟಂತ ಸಂಸ್ಥೆಗೆ, ಪ್ರಾಂಶುಪಾಲರಿಗೆ ಎಲ್ಲರಿಗೂ ನಾನು